ಇದು ಭಗವದ್ಗೀತಾ ಕ್ಲಾಸಿನ 3ನೇ ಉಪನ್ಯಾಸ. ನಾನು ಸ್ಕ್ರೀನ್ ಶೇರ್ ಮಾಡಿದ್ದೇನೆ, ಎಲ್ರಿಗೂ ಕಾಣ್ತಾ ಇದೆ ಅನ್ಕೊಂಡಿದ್ದೇನೆ. ಇದಕ್ಕೂ ಹಿಂದಿನ 2 ಕ್ಲಾಸ್ಗಳಲ್ಲಿ ನಾವು ತಿಳಿದುಕೊಂಡ್ವಿ ಹೇಗೆ ಭಗವದ್ಗೀತೆಯನ್ನು ನಾವು ಪರಂಪರೆಯಲ್ಲಿ ಪಡೆಯಬೇಕು, ಮತ್ತೆ ಅರ್ಹತೆಗಳು, ಭಗವದ್ಗೀತೆಯನ್ನು ಕೇಳಲಿಕ್ಕೆ ಅಥವಾ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಭಗವಂತನ ಜೊತೆ ಸಂಬಂಧದವರಾಗಿರ್ಬೇಕು ಮತ್ತೆ ಭಗವಂತನ ಭಕ್ತರಾಗಿರ್ಬೇಕು. ಸೊ ಇದೆರಡು ಅರ್ಹತೆಗಳು ಭಗವದ್ಗೀತೆನ ಅರ್ಥ ಮಾಡಿಕೊಳ್ಳುವವರಲ್ಲಿರ್ಬೇಕು. ಆಮೇಲೆ ಭಗವದ್ಗೀತೆಯನ್ನು ಯಾರು ಹೇಳ್ತಾ ಇದ್ದಾರೆ ಅವರು ಒಂದು ಅಧಿಕೃತವಾದ ಪರಂಪರೆಯಲ್ಲಿ ಬರುವವರಾಗಿರ್ಬೇಕು. ಸೊ ಇದೆರಡು ಕಂಡೀಷನ್ ಮೀಟ್ ಆದರೆ ಅವಾಗ ನಿಜವಾದ ಭಗವದ್ಗೀತಾ ಜ್ಞಾನ ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಅದು ಪಾಸ್ ಆಗುತ್ತೆ, ಯಥಾರೂಪವಾಗಿ ಪಾಸ್ ಆಗುತ್ತೆ. ಮತ್ತೆ ನಾವು ನೋಡಿದ್ದು 2ನೇ ಕ್ಲಾಸಲ್ಲಿ ಹೇಗೆ ಅರ್ಜುನ ಭಗವದ್ಗೀತೆಯನ್ನು ಯಥಾರೂಪವಾಗಿ ಕೃಷ್ಣನಿಂದ ತಿಳಿದುಕೊಂಡ್ರು. ಸರ್ವಮೇತದ್ ಋತಂ ಮನ್ಯೆ, ನೀನು ಹೇಳುವುದನ್ನೆಲ್ಲ ನಾನು ಸತ್ಯವೆಂದು ಸ್ವೀಕರಿಸ್ತೇನೆ. ಸೊ ಅರ್ಜುನನ ಮನಸ್ಸಿನಲ್ಲಿ ಡೌಟ್ಸ್ ಇರಲಿಲ್ಲ, ಕೃಷ್ಣ ಹೇಳೋದು ನಿಜಾನೋ, ಅರ್ಧ ನಿಜಾನೋ, ಅರ್ಧ ಸತ್ಯ ಇದೆಯಾ, ಅರ್ಧ ಸುಳ್ಳಿದೆಯಾ, ಯಾವುದೇ ರೀತಿಯ ಡೌಟ್, ಸಂದೇಹ ಅರ್ಜುನನ ಮನಸ್ಸಿನಲ್ಲಿ ಇರಲಿಲ್ಲ. ಮತ್ತೆ ಇದನ್ನು ಅರ್ಜುನ ಹೇಳ್ತಾ ಇರೋದು ಎಲ್ಲ ಆಚಾರ್ಯರ ಆಧಾರದ ಮೇಲೆ. ಅರ್ಜುನ ಈ ಶ್ಲೋಕದಲ್ಲಿ ಹೇಳ್ತಾರೆ, ಅಸಿತೋ ದೇವಲ ವ್ಯಾಸ ಸ್ವಯಂ ಚೈವ ಬ್ರವೀಷಮೆ, ನಿನ್ನೆ ವಿಷಯದಲ್ಲಿ ಹೀಗೆ ದೃಢಪಡುತ್ತಾರೆ. ನಾರದ, ಅಸಿತ ದೇವಲ ಮತ್ತು ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸುತ್ತಾರೆ. ಮತ್ತೆ ನಾವು ತಿಳಿದುಕೊಂಡ್ವಿ ಭಗವದ್ಗೀತೆ ಅಂದ್ರೆ, ಭಗವದ್ಗೀತೆಯ ಉದ್ದೇಶ ಕಷ್ಟದಲ್ಲಿರುವ ಅಸಂಖ್ಯಾತ ಮನುಷ್ಯರಲ್ಲಿ ತಮ್ಮ ಸ್ಥಿತಿಯನ್ನು ಕುರಿತು ಪ್ರಶ್ನವರು ಕೆಲವರಿದ್ದಾರೆ. ಸೊ ಬ್ರಹ್ಮ ಜಿಜ್ಞಾಸೆಯನ್ನು ಯಾರು ಮಾಡ್ತಾರೆ ಅವರಿಗೆ ಈ ವಿಷಯದ ಬಗ್ಗೆ ಅರ್ಥ ಆಗ್ಬೇಕಂತಂದ್ರೆ ಭಗವದ್ಗೀತೆಯಲ್ಲಿ ಅವರಿಗೆ ಎಲ್ಲಾ ರೀತಿಯ ಉತ್ತರಗಳು ಸಿಗುತ್ತೆ. ಸೊ ಅದನ್ನು ಮುಂದುವರಿಸ್ತಾ ನಾವು 7ನೇ ಪೇಜಿನಿಂದ ಅದನ್ನು ಮುಂದುವರಿಸುವ. ಮನುಷ್ಯನು ಬದುಕಿನ ನಿಜವಾದ ಉದ್ದೇಶವನ್ನು ಮರೆತಾಗ ಅದನ್ನು ಮತ್ತೆ ಸ್ಥಾಪಿಸುವ ಸ್ಪಷ್ಟ ಕಾರಣಕ್ಕಾಗಿಯೇ ಕೃಷ್ಣನು ಇಳಿದು ಬರುತ್ತಾನೆ. ಆಗಲೂ ಸಹ ಜಾಗೃತರಾಗುವ ಅಸಂಖ್ಯಾತ ಮನುಷ್ಯರಲ್ಲಿ ತನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ಮನೋಧರ್ಮದವನು ಒಬ್ಬನಿರಬಹುದು. ಭಗವದ್ಗೀತೆಯನ್ನು ಹೇಳಿರುವುದು ಅವನಿಗಾಗಿ. ವಾಸ್ತವವಾಗಿ ಅಜ್ಞಾನದ ವ್ಯಾಘ್ರಿಣಿ ನಮ್ಮನ್ನೆಲ್ಲ ನುಂಗಿ ಹಾಕಿದ್ದಾಳೆ. ಆದರೆ ಭಗವಂತನಿಗೆ ಜೀವಿಗಳಲ್ಲಿ, ಅದರಲ್ಲಿಯೂ ಮನುಷ್ಯರಲ್ಲಿ ಅಪಾರ ಕರುಣೆ. ಈ ಉದ್ದೇಶದಿಂದಲೇ ಭಗವಂತನ ಗೆಳೆಯನಾದ ಅರ್ಜುನನನ್ನು ತನ್ನ ಶಿಷ್ಯನನ್ನಾಗಿ ಮಾಡಿಕೊಂಡು ಭಗವದ್ಗೀತೆಯನ್ನು ಬೋಧಿಸಿದ. ಸೊ ಇಲ್ಲಿ ಹೇಳಿದ್ದಾರೆ, ಮನುಷ್ಯನು ಬದುಕಿನ ನಿಜವಾದ ಉದ್ದೇಶವನ್ನು ಮರೆತಾಗ ಅದನ್ನು ಮತ್ತೆ ಸ್ಥಾಪಿಸುವ ಸ್ಪಷ್ಟ ಕಾರಣಕ್ಕಾಗಿಯೇ ಕೃಷ್ಣನು ಇಳಿದು ಬರುತ್ತಾನೆ. ಸೊ ಕೃಷ್ಣ ನಾವು ಭಗವದ್ಗೀತೆಯಲ್ಲಿ ಮುಂದೆ ನೋಡ್ತೇವೆ 4ನೇ ಅಧ್ಯಾಯದಲ್ಲಿ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಅಭ್ಯುತ್ಥಾನಂ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮಿ ಅಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದು ತುಂಬಾ ಪ್ರಸಿದ್ಧವಾಗಿರುವಂಥ ಶ್ಲೋಕ. ಕೃಷ್ಣ ಯಾಕೆ ಅವತರಿಸುತ್ತಾನೆ ಈ ಭೂಮಿಯ ಮೇಲೆ ಅಥವಾ ಈ ಭೌತಿಕ ಸಂಸಾರದಲ್ಲಿ, ಕೃಷ್ಣ ಯಾಕೆ ಅವತಾರವನ್ನು ತೆಗೆದುಕೊಳ್ಳುತ್ತಾನೆ ಅಂತೇಳಿ ಅಲ್ಲಿ ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಧರ್ಮದ ಮರುಸ್ಥಾಪನೆ ಮಾಡಲಿಕ್ಕಾಗಿ. ಸೊ ಧರ್ಮ ಅಂತಂತಂದ್ರೆ ಮನುಷ್ಯನಿಗೆ ಬದುಕಿನ ನಿಜವಾದ ಉದ್ದೇಶವನ್ನು ಏನು ಹೇಳಿಕೊಡುತ್ತದೆ ಅದೇ ನಿಜವಾದ ಧರ್ಮ. ಸೊ ಜನರಲಿ ಶಾಸ್ತ್ರದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಇದನ್ನು 4 ಅಚೀವ್ಮೆಂಟ್ಸ್ ಅಂತೇಳಿ ಹೇಳ್ತಾರೆ. ಒಬ್ಬ ವ್ಯಕ್ತಿ ಇದನ್ನು ಸಾಧಿಸಿದರೆ ಅವನ ಜೀವನ ಸಾರ್ಥಕವಾಯಿತು ಅಂತ ಹೇಳ್ತಾರೆ. ಸೊ ಅದರಲ್ಲಿ ಕಡೆಯದಾಗಿರುವುದು ಮೋಕ್ಷ, ಅಲ್ಟಿಮೇಟ್. ಅದು ಅಲ್ಟಿಮೇಟ್ ಏನು ಪರ್ಪಸ್ ಇದೆ, ಉದ್ದೇಶ ಏನಿದೆ, ಅದು ಮೋಕ್ಷವನ್ನು ಹೊಂದ್ಕೊಳ್ಳೋದು ಅಂತಂದ್ರೆ ಈ ಜನ್ಮ ಮೃತ್ಯುಯ ಚಕ್ರದಿಂದ ಪಾರಾಗಿ ಭಗವಂತನ ಧಾಮಕ್ಕೆ ಹೋಗುವುದು. ಸೊ ಇದು ಮನುಷ್ಯ ಜೀವನದ ನಿಜವಾದ ಉದ್ದೇಶ. ಸೊ ಅದನ್ನು ಯಾವಾಗ ಜನ ಮರೀತಾರೆ,
ಅಂದ್ರೆ ಮೋಕ್ಷ ಹೊಂದೋದು ನಮ್ಮ ಉದ್ದೇಶವನ್ನು ಬಿಟ್ಟು ಕೇವಲ ಅರ್ಥ ಮತ್ತು ಕಾಮ, ಕೇವಲ ನಾವು ದುಡ್ಡು ಗಳಿಸೋದ್ರಲ್ಲಿ ಮತ್ತು ನಮ್ಮ ಇಂದ್ರಿಯ ತೃಪ್ತಿ ಮಾಡೋದ್ರಲ್ಲಿ ತತ್ಪರರಾದಾಗ ಮತ್ತೆ ಪಾಪಕರ್ಮಗಳನ್ನು ಹೆಚ್ಚು ಮಾಡಿದಾಗ ಆವಾಗ ಕೃಷ್ಣ ಅವತಾರ ತೆಗೆದುಕೊಂಡು ಮತ್ತೆ ನಿಜವಾದ ಉದ್ದೇಶ ಏನಿದೆ ಅದನ್ನು ಮತ್ತೆ ಮರುಸ್ಥಾಪಿಸ್ತಾರೆ. ಸೊ ಇದೇ ಕಾರಣಕ್ಕಾಗಿ ಕೃಷ್ಣ ಅವತಾರ ತೆಗೆದುಕೊಳ್ಳುದು. ಸೊ ಮತ್ತೆ ಯಾರು ಈ ಮನುಷ್ಯ ಜೀವನದ ಏನು ಉದ್ದೇಶ ಇದೆ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಪಾಲಿಸೋರು ಅದು ತುಂಬಾ ಜನನೂ ಇರಲ್ಲ, ತುಂಬಾ ಕಡಿಮೆ ಜನ. ಇಲ್ಲಿ ಹೇಳಿದರೆ ಆಗಲೂ ಸಹ ಜಾಗೃತರಾಗುವ ಅಸಂಖ್ಯಾತ ಮನುಷ್ಯರಲ್ಲಿ ತನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ಮನೋಧರ್ಮದವನು ಒಬ್ಬನಿರಬಹುದು. ಅಂದ್ರೆ ತುಂಬಾ ರೇರ್ ಆಗಿ ಜನ ಇದು ಕೃಷ್ಣ ಪ್ರಜ್ಞೆಯ ಬಗ್ಗೆ, ಭಗವಂತನ ಅರಿತುಕೊಳ್ಳೋದ ಬಗ್ಗೆ ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ. ಅದಕ್ಕೆ ಕಾರಣನೂ ಕೂಡ ಯಾಕಂದ್ರೆ ಕಲಿಯುಗದಲ್ಲಿ ಸ್ಪೆಷಲ್ ಆಗಿ ರಜೋಗುಣ ಮತ್ತು ತಮೋಗುಣದ ಪ್ರಭಾವ ಹೆಚ್ಚಾಗಿರುತ್ತೆ, ಸತ್ವಗುಣದ ಪ್ರಭಾವ ತುಂಬಾ ಕಡಿಮೆ ಇರುತ್ತೆ. ಸೊ ಸತ್ವಗುಣದಲ್ಲಿ ಇದ್ದವರಿಗೆ ಈ ಥರದ ಎಲ್ಲ ವಿಚಾರಗಳು ಮತ್ತೆ ಇದರಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಅಂದ್ರೆ ದೇವರಂದ್ರೆ ಯಾರು, ಭಗವಂತ ಯಾರು, ನಾವು ಯಾರು, ಈ ಸೃಷ್ಟಿ ಏನು, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ. ಸೊ ಕಲಿಯುಗದಲ್ಲಿ ತುಂಬಾ ಕಡಿಮೆ ಜನ ನಮಗೆ ಸಿಗೋದು ಇಂತಹ ಒಂದು ಆಧ್ಯಾತ್ಮಿಕ ವಿಷಯಗಳಲ್ಲಿ ರುಚಿ ತೆಗೆದುಕೊಳ್ಳೋರು. ಬಟ್ ಅಂಥವರಿಗಾಗಿನೇ ಕೃಷ್ಣ ಅವತಾರ ತೆಗೆದುಕೊಳ್ಳಂತ ಹೇಳಿದ್ದಾರೆ. ಅಂತ ತುಂಬಾ ಕಡಿಮೆ ಸಂಖ್ಯೆ ಇದ್ರೂ ಕೂಡ ಅವರಿಗಾಗಿನೇ ಪರಿತ್ರಾಣಾಯ ಸಾಧುನಾಮ್ ಅಂತೇಳಿ ಹೇಳಿದಾರಲ್ವಾ, ಅಂದ್ರೆ ಸಾಧುಗಳನ್ನು ರಕ್ಷಿಸಲಿಕ್ಕೆ, ಮೀನ್ಸ್ ವಿನಾಶಾಯ ದುಷ್ಕೃತಾಂ, ದುಷ್ಟರನ್ನು ಶಿಕ್ಷಿಸಲಿಕ್ಕೆ ಕೃಷ್ಣ ಪದೇ ಪದೇ ಅವತಾರಗಳನ್ನು ತೆಗೆದುಕೊಳ್ತಾರೆ. ಸಾಧುಗಳ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಅವರನ್ನು ರಕ್ಷಿಸಲಿಕ್ಕೆ, ಅವರಿಗೆ ಬೋಧನೆಯನ್ನು ಕೊಡ್ಲಿಕ್ಕೆ ಕೃಷ್ಣ ಅವತಾರವನ್ನು ತೆಗೆದುಕೊಳ್ಳೋದು. ಸೊ ಅದರ ಸಲುವಾಗಿ ತನ್ನ ಗೆಳೆಯನಾದ ಅರ್ಜುನನನ್ನೇ ತನ್ನ ಶಿಷ್ಯನಾಗಿ ಮಾಡಿಕೊಂಡು ಭಗವದ್ಗೀತೆಯನ್ನು ಬೋಧಿಸಿದ್ದಾರೆ. ಶ್ರೀಕೃಷ್ಣನ ಸಂಗಾತಿಯಾಗಿ ಅರ್ಜುನನು ಎಲ್ಲ ಅಜ್ಞಾನವನ್ನು ಮೀರಿದ್ದನು. ಆದರೆ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಆತನಿಗೆ ಅಜ್ಞಾನ ಕವಿಯಿತು. ಮುಂದಿನ ಪೀಳಿಗೆಗಳ ಮನುಷ್ಯರ ಒಳಿತಿಗಾಗಿ ಮತ್ತು ಅವರು ಬದುಕಿನ ಯೋಜನೆಯನ್ನು ರೂಪಿಸಿಕೊಳ್ಳಲಿಕ್ಕಾಗಿ ಶ್ರೀಕೃಷ್ಣನು ಬದುಕಿನ ಸಮಸ್ಯೆಗಳನ್ನು ಕುರಿತು ವಿವರಿಸಲೆಂದು ಅರ್ಜುನನು ಅವನನ್ನು ಪ್ರಶ್ನಿಸುವುದೇ ಇದರ ಉದ್ದೇಶವಾಗಿತ್ತು. ಆಗ ಜನರು ಅದರಂತೆಯೇ ನಡೆದು ಮಾನವ ಜೀವನದ ಧ್ಯೇಯವನ್ನು ಪರಿಪೂರ್ಣಗೊಳಿಸಿಕೊಳ್ಳಬಹುದು. ಸೊ ಯಾರಾದ್ರೊಬ್ಬ ವ್ಯಕ್ತಿ ಭಗವಂತನ ನಿತ್ಯ ಸಂಗಾತಿ ಆಗ್ಬೇಕಂತಂತಂದ್ರೆ ಅವನು ಎಲ್ಲಾ ಪ್ರಕಾರದ ಅಜ್ಞಾನವನ್ನು ಮೀರಿದವನಾಗಿರ್ಬೇಕು. ಆದರೆ ಭಗವದ್ಗೀತೆಯಲ್ಲಿ ನಾವು ನೋಡ್ತೇವೆ, ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ಕೂಡ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಅವನು ಮಾಯೆಯ ಒಳಗೆ ಮಾಯೆಯ ಪ್ರಭಾವದಲ್ಲಿ ಬರ್ತಾನೆ. ಸೊ ಇದಕ್ಕೆ ಅದು ಕೂಡ ಒಂದು ಭಗವಂತನ ಲೀಲೆಯ ಪ್ರಕಾರ. ಯಾಕಂದ್ರೆ ಅರ್ಜುನ ಆ ಪರಿಸ್ಥಿತಿಯಲ್ಲಿ ಹೋಗಿದ್ರಿಂದಲೇ ಅರ್ಜುನ ಇದೆಲ್ಲ ಪ್ರಶ್ನೆಗಳನ್ನು ಕೃಷ್ಣನಿಗೆ ಕೇಳ್ತಾನೆ. ಆವಾಗ ಕೃಷ್ಣ ಅದರ ಉತ್ತರವಾಗಿ ಇಡೀ ಭಗವದ್ಗೀತೆಯನ್ನು ಹೇಳ್ತಾರೆ. ಸೊ ಇದು ಕೃಷ್ಣ ಒಂದು ತಮ್ಮ ಲೀಲೆಯ ಪ್ರಕಾರ ಅರ್ಜುನನಿಗೆ ಅವರು ಒಂದು ಅಜ್ಞಾನದಲ್ಲಿ ಕವಿಯೋ ಥರ ಮಾಡಿ, ಆಮೇಲೆ ಮುಂದಿನ ಪೀಳಿಗೆಗಳಿಗೆ ಮನುಷ್ಯರ ಒಳಿತಿಗಾಗಿ ಮತ್ತು ಅವ್ರ ಬದುಕಿನ ಯೋಜನೆಯನ್ನು ರೂಪಿಸಿಕೊಳ್ಳಲಿಕ್ಕಾಗಿ, ಅವರು ಬದುಕಿನ ಸಮಸ್ಯೆಗಳನ್ನು ಕುರಿತು ವಿವರಿಸಲೆಂದು ಅರ್ಜುನನು ಕೃಷ್ಣನನ್ನು ಪ್ರಶ್ನಿಸುವುದೇ ಇದರ ಉದ್ದೇಶವಾಗಿತ್ತು. ಸೊ ಇದು ಕೃಷ್ಣ ಈ ತರಹ ಒಂದು ಸಿಚುವೇಶನ್ ಅನ್ನ, ಈ ತರ ಒಂದು ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಿ ಅರ್ಜುನ ಮಾಯೆಯ ಪ್ರಭಾವದಲ್ಲಿ ಬಂದು ಕೃಷ್ಣನಿಗೆ ಈ ತರ ಪ್ರಶ್ನೆಗಳನ್ನು ಕೇಳುವಂತೆ ಮಾಡಿ ಕೃಷ್ಣ ಅದಕ್ಕೆ ಉತ್ತರ ಕೊಟ್ಟು ನಿಜವಾಗಿ ಅದು ಜನಸಾಮಾನ್ಯರವರೆಗೂ ಇದು ಮುಟ್ಟಲಿ ಅಂತೇಳಿ ಈ ಉದ್ದೇಶದಿಂದ ಭಗವದ್ಗೀತೆಯನ್ನು ಹೇಳಿದ್ದಾರೆ. ಭಗವದ್ಗೀತೆಯ ವಸ್ತುವು 5 ಮೂಲ ಸತ್ಯಗಳ ಅರಿವನ್ನು ಒಳಗೊಳ್ಳುತ್ತದೆ. ಮೊದಲನೇದಾಗಿ ಭಗವದ್ ವಿಜ್ಞಾನವನ್ನು ವಿವರಿಸಿ ಅನಂತರ ಜೀವಿಗಳ ಸಹಜ ಸ್ವರೂಪವನ್ನು ವಿವರಿಸಿದೆ. ಸರ್ವ ನಿಯಾಮಕನಾದ ಈಶ್ವರನಿದ್ದಾನೆ, ನಿಯಮಕ್ಕೊಳಗಾಗುವ ಜೀವಿಗಳಿದ್ದಾರೆ. ತಾನು ನಿಯಮಕ್ಕೊಳಪಟ್ಟಿಲ್ಲ, ಸ್ವತಂತ್ರನು ಎಂದು ಯಾವ ಜೀವಿಯಾದರೂ ಹೇಳಿದರೆ ಅವನು ಹುಚ್ಚನೇ ಸರಿ. ಜೀವಿಯ ಬದ್ಧ ಬದುಕಿನಲ್ಲಂತೂ ಆತನು ಎಲ್ಲ ರೀತಿಗಳಲ್ಲೂ ನಿಯಂತ್ರಣಕ್ಕೊಳಪಟ್ಟಿರುತ್ತಾನೆ. ಭಗವದ್ಗೀತೆಯ ವಸ್ತು ಪರಮ ನಿಯಾಮಕನಾದ ಈಶ್ವರ ಮತ್ತು ನಿಯಮಕ್ಕೊಳಪಟ್ಟ ಜೀವಿಗಳು, ಪ್ರಕೃತಿ ಮತ್ತು ಕಾಲ ಮತ್ತು ಕರ್ಮ ಇವುಗಳನ್ನು ಚರ್ಚಿಸಲಾಗಿದೆ. ಪ್ರಕೃತಿ ಅಂದರೆ ಭೌತಿಕ ಪ್ರಕೃತಿ ಅಥವಾ ನಿಸರ್ಗ, ಕಾಲ ಇಡೀ ವಿಶ್ವದ ಅಸ್ತಿತ್ವದ ಅಥವಾ ಐಹಿಕ ನಿಸರ್ಗದ ಕಾಲಾವಧಿ, ಅಂದ್ರೆ ಎಲ್ಲಿವರೆಗೆ ಈ ಸಂಸಾರ ಇರುತ್ತದೆ, ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ವರೆಗೆ, ಪ್ರಾರಂಭದಿಂದ ಅಂತ್ಯದವರೆಗೆ, ಆ ಸಮಯವನ್ನ ಕಾಲ ಅಂತೇಳಿ ಹೇಳ್ತಾರೆ, ಅದ್ರ ಡ್ಯೂರೇಷನ್ ಆಫ್ ಟೈಮ್. ಮತ್ತು ಕರ್ಮ ಇವುಗಳನ್ನು ಚರ್ಚಿಸಲಾಗಿದೆ. ಸೊ ವಿಶ್ವ ಸೃಷ್ಟಿಯು ವಿವಿಧ ವಿಧವಾದ ಕರ್ಮಗಳಿಂದ ತುಂಬಿದೆ.
ಎಲ್ಲ ಜೀವಿಗಳು ವಿವಿಧ ಕರ್ಮಗಳಲ್ಲಿ ತೊಡಗಿದ್ದಾರೆ. ದೇವರು ಎಂದರೇನು, ಜೀವಾತ್ಮರು ಯಾರು, ಪ್ರಕೃತಿ ಎಂದರೇನು, ವಿಶ್ವ ಸೃಷ್ಟಿ ಎಂದರೇನು, ಅದನ್ನು ಕಾಲವು ಹೇಗೆ ನಿಯಂತ್ರಿಸುತ್ತದೆ ಮತ್ತು ಜೀವಿಗಳ ಕರ್ಮಗಳು ಯಾವುವು ಎಂದು ಭಗವದ್ಗೀತೆಯಿಂದ ನಾವು ಕಲಿಯಬಹುದು. ಸೊ ಈ ಪ್ಯಾರಾಗ್ರಾಫಲ್ಲಿ ಭಗವದ್ಗೀತೆಯಲ್ಲಿ ಹೇಳಿರುವಂಥ 5 ವಿಷಯಗಳ ಬಗ್ಗೆ ಹೇಳಲಾಗಿದೆ. ಸೊ ಭಗವದ್ಗೀತೆಯಲ್ಲಿ 5 ವಿಷಯಗಳನ್ನು ಚರ್ಚಿಸಲಾಗಿದೆ. ಈಶ್ವರ, ಜೀವ, ಕಾಲ, ಕರ್ಮ ಮತ್ತು ಪ್ರಕೃತಿ. ಸೊ ಈಶ್ವರ ಅಂತಂತಂದ್ರೆ ದ ಸುಪ್ರೀಂ ಲಾರ್ಡ್, ಭಗವಂತ. ಆಮೇಲೆ ಜೀವಿಗಳಂದ್ರೆ ನಾವೆಲ್ಲರೂ, ನಾವು, ನೀವು, ಪ್ರಾಣಿ, ಪಕ್ಷಿಗಳು, ಎಲ್ಲೆಲ್ಲಿ ಚೇತನ ಇದೆ ಅಲ್ಲೆಲ್ಲ ಒಂದು ಜೀವಾತ್ಮ ಇದೆ. ಆಮೇಲೆ ಪ್ರಕೃತಿ ಅಂದ್ರೆ ನಾವು ಕಣ್ಣು ಮುಂದೆ ಕಾಣುವಂಥ ಎಲ್ಲ ಜಡ ಮತ್ತು ಜಡ ವಸ್ತುಗಳಿಂದ ಕೂಡಿದಂಥ ಪ್ರಕೃತಿ. ಆಮೇಲೆ ಕಾಲ, ಟೈಮ್, ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ಕಾಲದ ಪ್ರಭಾವದಲ್ಲಿದ್ದೇವೆ. ಆಮೇಲೆ ಕರ್ಮಗಳು, ನಾವು ಬೇರೆ ಬೇರೆ ತರಹದ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ, ಅವುಗಳನ್ನೆಲ್ಲ ಕರ್ಮ ಅಂತೇಳಿ ಹೇಳ್ತಾರೆ. ಸೊ ಈ 5 ಮೂಲ ಸತ್ಯಗಳ ಬಗ್ಗೆ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ: ಈಶ್ವರ, ಜೀವ, ಕಾಲ, ಕರ್ಮ ಮತ್ತು ಪ್ರಕೃತಿ. ಆಮೇಲೆ ಇಲ್ಲಿ ಹೇಳಿರೋದು ಈಶ್ವರನ ಸ್ಥಾನ ಏನಂತಂತಂದ್ರೆ ಅವನು ಸರ್ವ ನಿಯಾಮಕನಾದ ಈಶ್ವರ, ಅಂದ್ರೆ ಸುಪ್ರೀಂ ಕಂಟ್ರೋಲರ್ ಅಂತ ಹೇಳ್ತಾರೆ. ಎಲ್ಲ ಭಗವಂತನ ಹತೋಟಿಯಲ್ಲಿದೆ. ಸೊ ಭಗವಂತನನ್ನು ಸುಪ್ರೀಂ ಕಂಟ್ರೋಲರ್ ಅಂತೇಳಿ ಹೇಳ್ತಾರೆ. ಜೀವಿಗಳು ಅಲ್ಲ ನಿಯಮಕ್ಕೆ ಒಳಗಾಗಿವೆ. ಮತ್ತೆ ಯಾರಾದರೂ ನಾನು ಸ್ವತಂತ್ರನು, ನಾನು ಯಾವುದೇ ನಿಯಮಕ್ಕೆ ಒಳಪಟ್ಟಿಲ್ಲ ಅಂತಂದ್ರೆ ಅಂಥವನನ್ನು ಹುಚ್ಚನೇ ಸರಿ ಅಂತೇಳಿ ಹೇಳ್ತಾರೆ. ಯಾಕಂದ್ರೆ ಈಗ ನಮ್ಮ ಜೀವನವನ್ನೇ ನಾವು ನೋಡಿದ್ರೆ ನಾವು ಎಷ್ಟೋ ಪ್ರಕಾರದ ನಿಯಮಗಳಿಗೆ ಒಳಗಾಗಿದ್ದೇವೆ. ಈಗ ನಾವು ಗಾಡಿ ತಗೊಂಡು ಹೊರಗೆ ಹೋದ್ರೆ ಮುಗಿದೋಯ್ತು, ಅಲ್ಲಿ ಎಷ್ಟೋ ನಿಯಮಗಳಿದೆ. ಲೆಫ್ಟ್ಗೆ ಇಡಬೇಕು, ಹೆಲ್ಮೆಟ್ ಹಾಕೋಬೇಕು, ಸೀಟ್ ಬೆಲ್ಟ್ ಹಾಕೋಬೇಕು ಅಲ್ವಾ, ಎಷ್ಟು ನಿಯಮಗಳಿಗೆ ನಾವು ಒಳಗಾಗಿದ್ದೇವೆ. ಇದು ಭೌತಿಕವಾಗಿ ನಾವು ಕ್ರಿಯೇಟ್ ಮಾಡಿರುವಂಥ ನಿಯಮಗಳು. ಅದನ್ನು ಬಿಟ್ಟರೆ ಈಗ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಶರೀರ ಬದಲಾಗ್ತಾ ಇದೆ, ವಯಸ್ಸಾಗ್ತಾ ಇದೆ, ಶರೀರ ಬೆಳೀತಾ ಇದೆ. ಇದರಲ್ಲಿ ನಮ್ದು ಯಾವುದೇ ತರಹದ ಹಸ್ತಕ್ಷೇಪ ಮಾಡ್ಲಿಕ್ಕಾಗಲ್ಲ. ಅದು ತನ್ನಷ್ಟಕ್ಕೆ ತಾನೇ ಅದು ಆಗ್ತಾನೆ ಇರುತ್ತೆ. ಇದರಲ್ಲಿ ನಮ್ದು ಯಾವುದೇ ಸ್ವತಂತ್ರವಾದ ಒಂದು ನಾವು ನಿರ್ಣಯವನ್ನು ತಗೊಳ್ಳಿಕ್ಕಾಗಲ್ಲ. ಈಗ ನಾನು 20 ವರ್ಷ 30 ವರ್ಷ ಆದಮೇಲೆ ನಂಗೆ ಸಾಕಷ್ಟೇ, ಇನ್ಮೇಲೆ ನಾನು ಬೆಳಿಬಾರ್ದು, ಇಷ್ಟಕ್ಕೆ ನಿಲ್ಬಿಡ್ಬೇಕಂತೇಳಿ ಹೇಳಿದ್ರೆ ಆಗಲ್ಲ. ಸೊ ನಾವು ಒಂದು ನಿಯಮದ ಒಳಗಡೆ ಇದ್ದೇವೆ. ನಮ್ಗೆ ಗೊತ್ತಿಲ್ಲದ ಹಾಗೇನೆ ನಮ್ಮ ಶರೀರ ಬದಲಾಗ್ತಾ ಇದೆ, ಆಮೇಲೆ ನಮಗೆ ವಯಸ್ಸಾಗುತ್ತೆ, ವೃದ್ಧಾಪ್ಯ ಬರುತ್ತೆ. ಅದರಲ್ಲಿ ನಮ್ದು ಯಾವುದೇ ತರಹದ ನಾವು ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕಾಗಲ್ಲ. ಅದೇನಾಗುತ್ತೆ, ನಾವು ಸುಮ್ಮನೆ ಅದನ್ನು ಒಪ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ. ಅದೇ ಥರ ಮಳೆ ಆಗಲಿ ಅಥವಾ ಬಿಸಿಲಾಗಲಿ ಅಥವಾ ಬೇರೆ ಬೇರೆ ವಾತಾವರಣಗಳಾಗಲಿ, ಇದ್ರ ಮೇಲೆ ಕೂಡ ನಮ್ದು ಯಾವುದೇ ಥರದ ನಿಯಂತ್ರಣ ಇಲ್ಲ. ಅದು ಯಾವ ಥರ ಇದೆ ಅದ್ರ ಪ್ರಕಾರ ನಾವು, ಜೋರಾಗಿ ಮಳೆ ಬಂದು ನಮ್ಗೇನು ಮಾಡ್ಲಿಕ್ಕಾಗಲ್ಲ. ಅಂದರೆ ನಾವು ಯಾವಾಗಲೂ ಪ್ರಕೃತಿಯ ನಿಯಮಗಳ ಒಳಗಡೆ ಇದ್ದೇವೆ. ಆದರೆ ಒಬ್ಬ ವ್ಯಕ್ತಿ ಅಜ್ಞಾನದಲ್ಲಿದ್ದಾಗ ಅವನು ಜಂಬದಿಂದ ನಾನೇ ಕಂಟ್ರೋಲರ್, ಎಲ್ಲ ನನ್ನ ಕೈಯಲ್ಲಿದೆ, ನಾನೇನು ಬೇಕಾದರೂ ಮಾಡ್ಬೋದು, ಆ ಥರ ಅವರು ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಂಡಿರ್ತಾರೆ. ಸೊ ಅಂಥವ್ರನ್ನ ಹುಚ್ಚರಂತ ಹೇಳ್ತಾರೆ. ಜನರಲಿ ಯಾರಾದರೂ ಸ್ವಲ್ಪ ಮತ್ತಿನಲ್ಲಿದ್ದರೆ, ಅವ್ರೇನಾದರೂ ಸರಾಯಿ ಕುಡಿದ್ರೆ ಅವಾಗ ಅವ್ರೇನು ಹೇಳ್ತಿರ್ತಾರೆ, ನಾನೇ ಕಿಂಗ್, ಐ ಆಮ್ ದ ಕಿಂಗ್, ನಾನೇ ರಾಜ, ನನಗೆ ಯಾರು ಏನು ಮಾಡುವಾಗಿಲ್ಲ, ನನ್ನ ಮನಸ್ಸಿಗೆ ಏನು ಬರುತ್ತೆ ನಾನು ಮಾಡ್ತೇನೆ ಅಂತೇಳಿ. ಅದು ಆ್ಯಕ್ಚುಲಿ ಅದು ಒಂದು ಮತ್ತಿನ ಸ್ಥಿತಿಯಲ್ಲಿ ಮನುಷ್ಯ ಆ ಥರ ಮಾತಾಡ್ತಿರ್ತಾನೆ. ಸೊ ಅದೇ ಥರ ಯಾರು ನಾನು ಸ್ವತಂತ್ರನಾಗಿದ್ದೇನೆ, ನಾನು ಯಾವುದೇ ನಿಯಮಕ್ಕೆ ಒಳಗಾಗಿಲ್ಲ ಅಂತ ಹೇಳೋರು ಆ್ಯಕ್ಚುಲಿ ಅವರು ಒಂಥರ ಮತ್ತಿನಲ್ಲಿದ್ದಂಗೆ. ನಿಜವಾದ ಸ್ಥಿತಿ ಏನಂತಂದರೆ ನಾವು ಎಷ್ಟೋ ನಿಯಮಗಳಿಗೆ ಬದ್ಧರಾಗಿದ್ದೇವೆ. ಈಗ ಎಷ್ಟೋ ನಮಗೆ ಆಕಾಶದಲ್ಲಿ ಗ್ರಹಗಳು, ನಕ್ಷತ್ರಗಳು ಕಾಣುತ್ತೆ. ಈಗ ನಾವು ಅಲ್ಲಿ ಹೋಗ್ಬೇಕಂದ್ರೆ ಹೋಗ್ಲಿಕ್ಕಾಗತ್ತಾ? ನಮಗೆ ಈ ಭೂಮಿಗೆ ಬಂಧಿಸಿ ಇಟ್ಬಿಟ್ಟಿದ್ದಾರೆ. ಈ ಭೂಮಿಯನ್ನು ಬಿಟ್ಟು ಮತ್ತೆಲ್ಲೂ ಹೋಗುವಾಗಿಲ್ಲ. ಅಲ್ಲೆಲ್ಲ ನಮ್ಮ ಕಣ್ಮುಂದೆ ಕಾಣುತ್ತೆ, ಎಷ್ಟೋ ಗ್ರಹಗಳಿದೆ, ನಕ್ಷತ್ರಗಳಿದೆ, ಬಟ್ ಅಲ್ಲಿ ಹೋಗ್ಲಿಕ್ಕಾಗಲ್ಲ ನಮಗೆ. ಈ ಭೂಮಿ ಬಿಟ್ಟು ನಮಗೆ ಒಂದು 2 ಫೀಟ್ 3 ಫೀಟ್ ಜಂಪ್ ಮಾಡ್ಲಿಕ್ಕೂ ಆಗಲ್ಲ. ಮ್ಯಾಕ್ಸಿಮಮ್ ನಾವು ಒಂದು 2 ಫೀಟ್ ಜಂಪ್ ಮಾಡ್ಬೋದೇನೋ. ಸೊ ಎಷ್ಟೋ ಥರದ ನಮ್ಮ ಶರೀರದ ಮೇಲೆ, ನಮ್ಮ ಮನಸ್ಸಿನ ಮೇಲೆ, ನಮ್ಮ ಸುತ್ತಮುತ್ತಲಿರುವಂಥ ವಾತಾವರಣದ ಮೇಲೆ ಎಷ್ಟೋ ಪ್ರಕಾರದ ನಿಯಮಗಳ ಮಧ್ಯೆ ನಾವು ಜೀವನ ಮಾಡ್ತಾ ಇದ್ದೇವೆ. ಅಂದರೆ ನಾವು ನಿಯಮಕ್ಕೆ ಒಳಗಾಗಿರುವ ಜೀವಿಗಳು. ಆದರೆ ಭಗವಂತನು ಸುಪ್ರೀಂ ಇಂಡಿಪೆಂಡೆಂಟ್, ಸರ್ವಸ್ವವಾಗಿ ಅವನು ಸ್ವತಂತ್ರವಾಗಿರುವವನು. ಅದು ಭಗವಂತನ ಸ್ಥಾನ. ಆಮೇಲೆ ಜೀವಿಗಳ ಸ್ಥಾನ ಅಂತಂದರೆ ಅವಳು ನಿಯಮಗಳಿಗೆ ಒಳಗಾಗಿದ್ದವರು. ಸೊ ಅದನ್ನು ಬಿಟ್ಟರೆ ಪ್ರಕೃತಿ ಇದೆ, ಅದು ಕೂಡ ಭಗವಂತನ ಒಂದು ಶಕ್ತಿ. ಆಮೇಲೆ ಕಾಲ ಅದು ಭಗವಂತನ ಪ್ರತಿನಿಧಿ. ಭಗವಂತನ ಪ್ರತಿನಿಧಿ ಭೌತಿಕ ಸಂಸಾರದಲ್ಲಿ ಕಾಲದ ರೂಪದಲ್ಲಿ ಭಗವಂತ ಇರ್ತಾನೆ. ಆಮೇಲೆ ಕರ್ಮಗಳು ಜೀವಿಗಳು ಮಾಡುವಂಥ ಬೇರೆ ಬೇರೆ ಚಟುವಟಿಕೆಗಳು, ಫಲಾಪೇಕ್ಷೆಯಿಂದ ಜೀವಿಗಳು ಏನು ಚಟುವಟಿಕೆಗಳನ್ನು ಮಾಡುತ್ತವೆ ಅವುಗಳನ್ನೆಲ್ಲ ಕರ್ಮ ಅಂತೇಳಿ ಹೇಳ್ತಾರೆ. ಸೊ ಈ 5 ವಿಷಯಗಳ ಬಗ್ಗೆ ಭಗವದ್ಗೀತೆಯಲ್ಲಿ ಚರ್ಚಿಸಲಾಗಿದೆ. ಭಗವದ್ಗೀತೆ 5 ಮೂಲ ವಿಷಯಗಳಲ್ಲಿ
ಪರಮಪುರುಷನು ಅಥವಾ ಕೃಷ್ಣನು ಅಥವಾ ಬ್ರಹ್ಮನ್ ಅಥವಾ ಪರಮ ನಿಯಾಮಕನು ಅಥವಾ ಪರಮಾತ್ಮನು ನೀವು ಯಾವ ಹೆಸರನ್ನಾದರೂ ಬಳಸಬಹುದು, ಪರಮಶ್ರೇಷ್ಠನು ಎಂದು ಸಿದ್ಧವಾಗಿದೆ. ಜೀವಿಗಳು ಗುಣದಲ್ಲಿ ಪರಮ ನಿಯಾಮಕನನ್ನು ಹೋಲುತ್ತಾರೆ. ಉದಾಹರಣೆಗೆ ಭಗವದ್ಗೀತೆಯ ಮುಂದಿನ ಅಧ್ಯಾಯಗಳಲ್ಲಿ ವಿವರಿಸುವಂತೆ ಭಗವಂತನಿಗೆ ಐಹಿಕ ನಿಸರ್ಗದ ಎಲ್ಲ ಕ್ರಿಯೆಗಳ ಮೇಲೆ ನಿಯಂತ್ರಣವಿದೆ. ಐಹಿಕ ನಿಸರ್ಗವು ಸ್ವತಂತ್ರವಲ್ಲ. ಪ್ರಕೃತಿ ದೇವಿಯು ಭಗವಂತನ ನಿರ್ದೇಶನಕ್ಕೆ ವಿಧೇಯಳು. ಶ್ರೀಕೃಷ್ಣನು ಹೇಳುವಂತೆ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಈ ಐಹಿಕ ಪ್ರಕೃತಿಯು ನನ್ನ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುತ್ತದೆ. ವಿಶ್ವದಲ್ಲಿ ಅನೇಕ ಅದ್ಭುತಗಳು ಜರುಗಿದಾಗ ಈ ವಿಶ್ವ ಸೃಷ್ಟಿಯ ಹಿಂದೆ ನಿಯಾಮಕನೊಬ್ಬನಿದ್ದಾನೆ ಎಂದು ನಾವು ತಿಳಿಯಬೇಕು. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿರೋದು, ಜೀವಿಗಳು ಗುಣದಲ್ಲಿ ಪರಮ ನಿಯಾಮಕನನ್ನು ಹೋಲುತ್ತಾರೆ. ಅಂದ್ರೆ ಜೀವಾತ್ಮ ಮತ್ತು ಭಗವಂತ ಅಥವಾ ಪರಮ ಆತ್ಮ ಇವರಲ್ಲಿ ಸಮಾನತೆಯು ಕೂಡ ಇದೆ, ಭೇದ ಕೂಡ ಇದೆ. ಭೇದ ಇದೆ ಮತ್ತು ಅಭೇದ ಇದೆ. ಅಭೇದ ಅಥವಾ ಸಮಾನತೆ ಅಂತಂತಂದ್ರೆ ಗುಣಗಳಲ್ಲಿ ನಾವು ಕೂಡ ಭಗವಂತನಲ್ಲಿರುವ ಗುಣಗಳನ್ನೇ ಹೊಂದಿದ್ದೇವೆ. ಮತ್ತು ಭೇದ ಏನಂತಂತಂದ್ರೆ ಪ್ರಮಾಣದಲ್ಲಿ ಆ ಗುಣಗಳ ಪ್ರಮಾಣ ಏನಿದೆ ಅಲ್ವಾ, ಗುಣಗಳ ಕ್ವಾಂಟಿಟಿ ಏನಿದೆ ಅದು ಅಜಗಜ ಅಂತರ ಇದೆ. ಅದರಲ್ಲಿ ಅದು ನಮಗೆ ಹೋಲಿಸ್ಲಿಕ್ಕೂ ಆಗಲ್ಲ, ಅಷ್ಟು ಅಂತರ ಇದೆ ಕೆಪಾಸಿಟಿಯಲ್ಲಿ. ಭಗವಂತನ ಶಕ್ತಿಯಲ್ಲಿ ಮತ್ತು ಒಂದು ಜೀವಿಯ ಶಕ್ತಿಯಲ್ಲಿ ಗುಣಗಳಲ್ಲಿ ಸೇಮ್ ಇದೆ, ಸೇಮ್ ಗುಣಗಳಿದೆ. ಆದರೆ ಅದರದ್ದು ಪ್ರಮಾಣ ಭಗವಂತನಲ್ಲಿ ಅನ್ಲಿಮಿಟೆಡ್ ಇದೆ. ಒಂದು ಮಿತಿಯೇ ಇಲ್ಲದಂಥ ಪ್ರಮಾಣದಲ್ಲಿ ಭಗವಂತನ ಶಕ್ತಿಗಳಿವೆ. ಆಮೇಲೆ ನಮ್ಮಲ್ಲಿ ಒಂದು ಮಿತವಾದ ಶಕ್ತಿಗಳಿದೆ. ಸೊ ಅದು ಜೀವಿಗಳಲ್ಲಿ ಮತ್ತು ಭಗವಂತನಲ್ಲಿ ಇರುವಂಥ ಡಿಫರೆನ್ಸ್, ಭೇದ. ಅದು ಭೇದ ಅಂತಂದರೆ ಕ್ವಾಂಟಿಟಿ, ಪ್ರಮಾಣದಲ್ಲಿ ಭೇದವಿದೆ, ಬಟ್ ಕ್ವಾಲಿಟಿಯಲ್ಲಿ ಭೇದಗಳಿಲ್ಲ. ಮತ್ತೆ ಪ್ರಕೃತಿಯು ಭಗವಂತನ ನಿರ್ದೇಶನಕ್ಕೆ ವಿಧೇಯಳು. ಸೊ ಇದು ಮುಂದೆ ನಾವು ನೋಡ್ತೇವೆ. ಮಯ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನನ್ನ ಅಧ್ಯಕ್ಷತೆಯಲ್ಲಿ ಅಂದರೆ ನನ್ನ ಕಂಟ್ರೋಲಲ್ಲಿ ಪ್ರಕೃತಿ ಎಲ್ಲಾ ಚರಾಚರ ವಸ್ತುಗಳನ್ನು ಸೃಷ್ಟಿ ಮಾಡ್ತಾ ಇದೆ ಅಂತೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ನಿಯಂತ್ರಣವಿಲ್ಲದೆ ಅಭಿವ್ಯಕ್ತಿಯೇ ಇಲ್ಲ. ನಿಯಾಮಕನನ್ನು ಕುರಿತು ಯೋಚನೆ ಮಾಡದಿರುವುದು ಬಾಲಿಶ. ಉದಾಹರಣೆಗೆ ಕುದುರೆಯಾಗಲಿ ಬೇರೆ ಯಾವುದೇ ಪ್ರಾಣಿಯಾಗಲಿ ಎಳೆದಿದ್ದರೂ ಓಡುವ ಸ್ವಯಂಚಾಲಿತ ವಾಹನವು ಅದ್ಭುತವಾದದ್ದು ಎಂದು ಮಗು ಯೋಚಿಸಬಹುದು. ಆದರೆ ಬುದ್ಧಿ ಸರಿಯಾಗಿರುವ ಮನುಷ್ಯನಿಗೆ ಸ್ವಯಂಚಾಲಿತ ವಾಹನದ ಯಂತ್ರಶಿಲ್ಪದ ಜೋಡಣೆ ಅರ್ಥವಾಗುತ್ತದೆ. ಈ ಯಂತ್ರ ವ್ಯವಸ್ಥೆಯ ಹಿಂದೆ ಒಬ್ಬ ಮನುಷ್ಯ, ಒಬ್ಬ ಚಾಲಕ ಇದ್ದಾನೆ ಎಂದು ಅವನಿಗೆ ಯಾವಾಗಲೂ ಗೊತ್ತು. ಇದೇ ರೀತಿಯಲ್ಲಿ ಭಗವಂತನು ಚಾಲಕ, ಎಲ್ಲವೂ ಅವನ ನಿರ್ದೇಶನದಂತೆ ನಡೆಯುತ್ತದೆ. ಮುಂದಿನ ಅಧ್ಯಾಯಗಳಲ್ಲಿ ನಾವು ತಿಳಿಯುವಂತೆ ಭಗವಂತನು ಜೀವಿಗಳನ್ನು ತನ್ನ ವಿಭಿನ್ನಾಂಶವೆಂದು ಸ್ವೀಕರಿಸಿದ್ದಾನೆ. ಸೊ ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಹೇಗೆ ಒಂದು ಮಗು ಒಂದು ಗಾಡಿಯನ್ನು ನೋಡಿ, ಒಂದು ಕಾರ್ ಏನಾದರೂ ನೋಡಿ ಅದು ಓಡ್ತಾ ಇದ್ರೆ, ಜನರಲಿ ಇದು ಹಿಂದಿನ ಕಾಲದಲ್ಲಿ ಒಂದು ಗಾಡಿ ಓಡಬೇಕಂದ್ರೆ ಅದರಿಂದ ಕುದುರೆ ಆಗಿಲೋ ಅಥವಾ ಒಂದು ಎತ್ತು ಅದರಿಂದ ಒಂದು ಗಾಡಿ ಓಡ್ತಾ ಇತ್ತು. ಸೊ ಅದನ್ನು ನೋಡಿದ ಮಕ್ಕಳು ಅವ್ರಿಗೆ ಕಾರ್ ತೋರಿಸಿದ್ರೆ, ಓ ಇದು ಏನೂ ಇಲ್ಲದೆ ಓಡ್ತಾ ಇದೆಯಲ್ಲ ಅಂತೇಳಿ ಅವ್ರು ಆಶ್ಚರ್ಯ ಪಡ್ಬೋದು. ಅದಕ್ಕೆ ಓಡಿಸ್ಲಿಕ್ಕೆ ಕುದುರೆನೂ ಇಲ್ಲ, ಎತ್ತು ಇಲ್ಲ, ಏನೂ ಇಲ್ಲ, ಆದರೂ ಗಾಡಿ ಓಡ್ತಾ ಇದೆ ಅಂಥೇಳಿ. ಸೊ ಚಿಕ್ಕ ಮಕ್ಕಳಾಗಿದ್ರೆ, ಬಾಲಿಶರಾಗಿದ್ರೆ ಅವ್ರು ಏನು ತಿಳ್ಕೊಳ್ತಾರೆ, ತನ್ನಷ್ಟಕ್ಕೆ ತಾನೇ ಇದು ಗಾಡಿ ಓಡ್ತಾ ಇದೆ ಅಂಥೇಳಿ. ಬಟ್ ಒಬ್ಬ ಪ್ರಬುದ್ಧನಾಗಿರುವ ವ್ಯಕ್ತಿ ಅವನಿಗೆ ಗೊತ್ತಿರುತ್ತೆ ಇದು ಹೇಗೆ ಓಡ್ತಾ ಇದೆ ಅಂತೇಳಿ. ಇದರಲ್ಲಿ ಇಂಜಿನ್ ಅಂತ ಹೇಳಿದೆ, ಪೆಟ್ರೋಲ್ ಹಾಕ್ತಾರೆ, ಒಬ್ಬ ಡ್ರೈವರ್ ಇದ್ದಾನೆ. ಸೊ ಇದೆಲ್ಲ ವ್ಯವಸ್ಥೆ ಇರೋದ್ರಿಂದ ಇದು ಕಾರ್ ಏನಾಗ್ತದೆ, ಓಡ್ತಾ ಇದೆ. ಹೊರಗಡೆ ನೋಡಿದ್ರೆ ಅದು ತನ್ನಷ್ಟಕ್ಕೆ ಅದು ಗಾಲಿಗಳು ಸುತ್ತಾ ಇದೆ ಅಂತೇಳಿ ಅನಿಸ್ಬೋದು. ಬಟ್ ಒಬ್ಬ ಬುದ್ಧಿವಂತ ವ್ಯಕ್ತಿಗೆ ಇದು ಹೇಗೆ ವರ್ಕ್ ಆಗ್ತಾ ಇದೆ, ಹೇಗೆ ಇದು ಗಾಡಿ ಓಡ್ತಾ ಇದೆ ಅಂತೇಳಿ ಗೊತ್ತಿರುತ್ತೆ. ಸೊ ಬಾಲಿಶರಿದ್ದವರಿಗೆ ಅದು ಗೊತ್ತಾಗಲ್ಲ, ಬಾಲಕರಿಗೆ, ಸಣ್ಣ ಮಕ್ಕಳಿಗೆ ಅದು ಗೊತ್ತಾಗಲ್ಲ. ಸೊ ದೊಡ್ಡವರಿಗೆ ಗೊತ್ತಾಗುತ್ತೆ ಗಾಡಿ ಯಾವ ಥರ ಓಡುತ್ತೆ ಅಂತೇಳಿ. ಅದೇ ಥರ ಯಾರು ಈ ಸೃಷ್ಟಿಯು ತನ್ನಷ್ಟಕ್ಕೆ ತಾನು ನಡೀತಾ ಇದೆ, ಯಾರೂ ನಿಯಂತ್ರಣ ಮಾಡುವವರೇ ಇಲ್ಲ ಅಂದರೆ ಅವರು ಚಿಕ್ಕ ಮಕ್ಕಳ ಥರ, ಅವರು ಬಾಲಿಶರಿದ್ದಂಗೆ. ಸೊ ಅವರಿಗೆ ಇನ್ನೂ ಸಂಪೂರ್ಣವಾಗಿ ಬುದ್ಧಿ ಬೆಳೀಲಿಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಜಗತ್ತು ಹೇಗೆ ನಡೀತಾ ಇದ್ದಾಳೆ. ಬಟ್ ಯಾರು ಬುದ್ಧಿವಂತರು ಇರ್ತಾರೆ, ಇದಕ್ಕೆ ಒಬ್ಬ ನಿಯಂತ್ರಕನಿದ್ದಾನೆ ಅಂತೇಳಿ ಅವರಿಗೆ ಗೊತ್ತಾಗುತ್ತೆ. ಮುಂದಿನ ಅಧ್ಯಾಯಗಳಲ್ಲಿ ನಾವು ತಿಳಿಯುವಂತೆ ಭಗವಂತನು ಜೀವಿಗಳನ್ನು ತನ್ನ ವಿಭಿನ್ನಾಂಶವೆಂದು ಸ್ವೀಕರಿಸಿದ್ದಾನೆ. ಚಿನ್ನದ ಒಂದು ಕಣವು ಚಿನ್ನವೇ, ಸಮುದ್ರದ ಒಂದು ಹನಿ ನೀರು ಉಪ್ಪಾಗಿರುತ್ತದೆ. ಇದೇ ರೀತಿಯಲ್ಲಿ ಪರಮ ನಿಯಾಮಕನಾದ ಈಶ್ವರನ ಅಥವಾ ಭಗವಂತನ ಶ್ರೀಕೃಷ್ಣನ ವಿಭಿನ್ನಾಂಶವಾಗಿರುವ ನಾವು ಬಹುಸಣ್ಣ ಈಶ್ವರರು, ಅಧೀನ ಈಶ್ವರರು. ಆದುದರಿಂದ
ಪರಮಪ್ರಭುವಿನ ಎಲ್ಲ ಗುಣಗಳು ಬಹು ಅಲ್ಪ ಪ್ರಮಾಣದಲ್ಲಿ ನಮ್ಮಲ್ಲಿವೆ. ನಾವು ಈಗ ಬಾಹ್ಯಾಕಾಶವನ್ನು ಅಥವಾ ಗ್ರಹಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವಂತೆ ಪ್ರಕೃತಿಯನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದೇವೆ. ನಿಯಂತ್ರಿಸುವ ಈ ಪ್ರವೃತ್ತಿ ಇರುವುದಕ್ಕೆ ಕಾರಣ ಅದು ಶ್ರೀಕೃಷ್ಣನಲ್ಲಿಯೂ ಇರುವುದು. ಆದರೆ ಐಹಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ಸಾಧಿಸುವ ಪ್ರವೃತ್ತಿಯು ನಮ್ಮಲ್ಲಿದ್ದರೂ ನಾವೇ ಪರಮ ನಿಯಾಮಕರಲ್ಲ ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ಇದನ್ನು ಭಗವದ್ಗೀತೆಯಲ್ಲಿ ವಿವರಿಸಲಾಗಿದೆ. ಸೊ ಇಲ್ಲಿ ಒಂದು ಉದಾಹರಣೆ ಮೂಲಕ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಹೇಗೆ ಚಿನ್ನದ ಒಂದು ಕಣವು, ಅದನ್ನು ಕೂಡ ನಾವು ಚಿನ್ನ ಅಂತೇಳಿ ಹೇಳ್ತೇವೆ. ಒಂದು ಚಿನ್ನದ ಒಂದು ದೊಡ್ಡ ಒಂದು ಅರ್ಧ kg ಒಂದು ಬಿಗ್ ಲಂಪ್ ಅಥವಾ ಒಂದು ಸ್ಮಾಲ್ ಪಾರ್ಟಿಕಲ್ ಆಫ್ ಚಿನ್ನ, ಒಂದು ಸೂಕ್ಷ್ಮ ಕಣದ ಚಿನ್ನ ಮತ್ತೆ ಒಂದು ಚಿನ್ನದ ಒಂದು ದೊಡ್ಡ ಬಿಸ್ಕೆಟ್ ಅನ್ಕೊಳ್ಳಿ. ಸೊ ಎರಡನ್ನು ಕೂಡ ನಾವು ಚಿನ್ನ ಅಂತೇಳಿ ಕರಿತೇವೆ. ಯಾಕಂದ್ರೆ ಗುಣದಲ್ಲಿ ಎರಡು ಸಮಾನ ಇದೆ. ಒಂದು ಚಿನ್ನದ ಕಣ ಮತ್ತು ಒಂದು ಚಿನ್ನದ ಬಿಸ್ಕೆಟ್ ಅಥವಾ ಒಂದು ಚಿನ್ನದ ಗಣಿಯಲ್ಲಿರುವಂಥ ಎಷ್ಟು ಚಿನ್ನ ಇದೆ ಅದಕ್ಕೆ ನಾವು ಒಂದು ಕಣಕ್ಕೆ ಕಂಪೇರ್ ಮಾಡಿದ್ರು ಗುಣದಲ್ಲಿ ಎರಡೂ ಸಮಾನವಾಗಿರುತ್ತೆ. ಅದಕ್ಕೂ ಚಿನ್ನನೇ ಅಂತ ಹೇಳ್ತೇವೆ, ಅದಕ್ಕೂ ಚಿನ್ನ ಅಂತೇಳಿ ಹೇಳ್ತೇವೆ. ಆದರೆ ಅದರದ್ದು ಪ್ರಮಾಣದಲ್ಲಿ ತುಂಬಾ ಅಂತರ ಇರುತ್ತೆ. ಅದೇ ತರ ಇಡೀ ಸಮುದ್ರದಲ್ಲಿ ಇರುವಂತ ನೀರು ಮತ್ತು ಅದರಿಂದ ನಾವು ಒಂದು ಹನಿ ತೆಗೆದುಕೊಂಡ್ರೆ ಎರಡೂ ಕೂಡ ಉಪ್ಪಾಗಿರುತ್ತೆ. ಆ ಇಡೀ ಸಮುದ್ರದ ನೀರು ಉಪ್ಪಾಗಿದೆ, ಒಂದು ಹನಿ ಕೂಡ ಉಪ್ಪಾಗಿದೆ, ಬಟ್ ಅದರದ್ದು ಪ್ರಮಾಣದಲ್ಲಿ ಅಂತರ ಇದೆ. ಸೊ ಇದು ಜೀವ ಮತ್ತು ಭಗವಂತನ ಮಧ್ಯೆ ಇರುವಂತ ಅಂತರ. ಸೊ ಭಗವಂತನಲ್ಲಿ ನಿಯಂತ್ರಿಸುವ ಗುಣ ಇದೆ. ಇಡೀ ಪ್ರಕೃತಿಯನ್ನು, ಇಡೀ ಸೃಷ್ಟಿಯನ್ನು ಭಗವಂತ ನಿಯಂತ್ರಣ ಮಾಡ್ತಾ ಇದ್ದಾನೆ. ಸೊ ಈ ನಿಯಂತ್ರಣ ಮಾಡುವಂತ ಗುಣ ಭಗವಂತನಲ್ಲಿ ಇರೋದ್ರಿಂದ, ಕೃಷ್ಣನಲ್ಲಿ ಇರೋದ್ರಿಂದ ಆ ಗುಣ ಜೀವಾತ್ಮದಲ್ಲಿ ಕೂಡ ಇದೆ, ನಿಯಂತ್ರಣ ಮಾಡುವಂತ ಗುಣ. ಸೊ ನಾವು ನಮ್ಮ ಡೇ ಟು ಡೇ ಜೀವನದಲ್ಲೂ ನೋಡ್ತೇವೆ. ಸೊ ನಾವೆಲ್ಲ ಏನೋ ಒಂದನ್ನು ನಿಯಂತ್ರಣ ಮಾಡ್ತಾ ಇದ್ದೇವೆ. ಒಂದು ಆಫೀಸ್ ಇದ್ರೆ ಅಲ್ಲಿ ಒಬ್ಬರು ಮ್ಯಾನೇಜರ್ ಇರ್ತಾರೆ, ಆ ಎಂಟೈರ್ ಆಫೀಸನ್ನು ಅವ್ರು ನಿಯಂತ್ರಿಸ್ತಿರ್ತಾರೆ. ಅಥವಾ ಒಂದು ದೇಶಕ್ಕೆ ಕಂಪೇರ್ ಮಾಡಿದ್ರೆ ಅದಕ್ಕೊಬ್ಬರು ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರೆಸಿಡೆಂಟ್ ಇರ್ತಾರೆ, ಅವ್ರು ಇಡೀ ದೇಶವನ್ನು ನಿಯಂತ್ರಿಸ್ತಿರ್ತಾರೆ. ಅಥವಾ ಸೈಂಟಿಸ್ಟು, ಅವರು ಸ್ಯಾಟಲೈಟ್ ಏನೋ ಕಳಿಸಿ ಅದನ್ನು ಅವರು ಇಲ್ಲೇ ಕುತ್ಕೊಂಡು ನಿಯಂತ್ರಿಸ್ತಿರ್ತಾರೆ. ಸೊ ಈ ನಿಯಂತ್ರಣ ಮಾಡುವ ಗುಣ ನಮ್ಮಲ್ಲಿ ಇರೋದಕ್ಕೆ ಕಾರಣ ನಾವು ಭಗವಂತನ ಅಂಶರಾಗಿರೋದ್ರಿಂದ, ಭಗವಂತನಲ್ಲಿರುವಂಥ ಗುಣಗಳೇ ನಮ್ಮಲ್ಲೂ ಸ್ಮಾಲ್ ಪ್ರಮಾಣದಲ್ಲಿದೆ, ಒಂದು ಚಿಕ್ಕ ಪ್ರಮಾಣದಲ್ಲಿ ಇರೋದ್ರಿಂದ ನಾವು ಕೂಡ ನಿಯಂತ್ರಕರು. ಆದರೆ ನಾವು ಅಧೀನ ಈಶ್ವರರು. ನಾವು ಸುಪ್ರೀಂ ನಿಯಂತ್ರಕ ಯಾರಿದ್ದಾರೆ ಅವರ ಅಧೀನದಲ್ಲಿ ಇರುವಂಥ ನಿಯಂತ್ರಕರು. ಆದರೆ ನಾವೇ ಇಡೀ ಸೃಷ್ಟಿಯನ್ನು ನಿಯಂತ್ರಿಸಬಹುದು, ಈ ಪ್ರಕೃತಿಯನ್ನು ನಿಯಂತ್ರಿಸಬಹುದು ಅಂತೇಳಿ ನಾವು ಅದರ ಮೇಲೆ ಪ್ರಭುತ್ವ ಸಾಧಿಸುವ ಪ್ರಯತ್ನ ಪಟ್ಟರೆ ಅದು ನಮ್ಮ ಪತನವಾಗಿರುವಂಥ ಸ್ಥಿತಿ. ನಿಜವಾದ ಸ್ಥಿತಿ ಅಂತಂತಂದ್ರೆ ನಾವು ಸೆಕೆಂಡರಿ ಕಂಟ್ರೋಲರ್, ಪ್ರೈಮರಿ ಕಂಟ್ರೋಲರ್ ಇಸ್ ಗಾಡ್. ಪ್ರಾಥಮಿಕ ಕಂಟ್ರೋಲರ್ ಈಶ್ವರ ಅಥವಾ ಭಗವಂತ. ಸೊ ನಾವು ಸೆಕೆಂಡರಿ ಕಂಟ್ರೋಲರ್, ನಾವು ಸೆಕೆಂಡ್ ಲೆವೆಲ್ ಕಂಟ್ರೋಲರ್ಸ್ ಅಥವಾ ಥರ್ಡ್ ಲೆವೆಲ್ ಕಂಟ್ರೋಲರ್ಸ್. ಸೊ ಭಗವಂತನಲ್ಲಿ ಇರುವಂಥ ಗುಣ ನಮ್ಮಲ್ಲಿ ಇದ್ರೂ ಕೂಡ ಅದರ ಪ್ರಮಾಣದಲ್ಲಿ ನಾವು ತುಂಬಾ ಮಿತವಾಗಿ ಇದ್ದೇವೆ. ಸೊ ಇದು ಜೀವ ಮತ್ತು ಈಶ್ವರನ ಮಧ್ಯೆ ಇರುವಂಥ ಡಿಫರೆನ್ಸ್. ಇದಕ್ಕೆ ಅಚಿಂತ್ಯ ಭೇದ ಅಭೇದ ಅಂತೇಳಿ ಹೇಳ್ತಾರೆ. ನಮ್ಮ ಚಿಂತನೆಗೆ ಮೀರಿ ಇರುವಂತಹ ಭೇದ ಮತ್ತು ಅಭೇದ ಇದು. ಅದನ್ನು ಅಚಿಂತ್ಯ ಭೇದ ಅಭೇದ ತತ್ವ ಅಂತ ಹೇಳ್ತಾರೆ, ಜೀವ ಮತ್ತು ಈಶ್ವರನ ಮಧ್ಯೆ ಇರೋದು. ಆಮೇಲೆ ಭೌತಿಕ ಪ್ರಕೃತಿ. ಭೌತಿಕ ಪ್ರಕೃತಿ ಎಂದರೇನು? ಇದನ್ನು ಭಗವದ್ಗೀತೆಯಲ್ಲಿ ಅಪರಾಪ್ರಕೃತಿ ಎಂದು ವಿವರಿಸಿದೆ. ಜೀವಿಯನ್ನು ಪರಾಪ್ರಕೃತಿ ಎಂದು ಕರೆದಿದೆ. ಸೊ ಇಲ್ಲಿ ಎರಡು ಶಬ್ದಗಳಿದೆ, ಅಪರಾಪ್ರಕೃತಿ ಮತ್ತು ಪರಾಪ್ರಕೃತಿ. ಇದು ಭಗವದ್ಗೀತೆ 7ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾರೆ. ಪರಾಪ್ರಕೃತಿ ಆಗಲಿ ಅಪರಾಪ್ರಕೃತಿ ಆಗಲಿ ಪ್ರಕೃತಿ ಯಾವಾಗಲೂ ನಿಯಂತ್ರಣದಲ್ಲಿರುತ್ತದೆ. ಪ್ರಕೃತಿ ಹೆಣ್ಣು. ಹೆಂಡತಿಯ ಚಟುವಟಿಕೆಗಳನ್ನು ಗಂಡನು ನಿಯಂತ್ರಿಸುವಂತೆ ಭಗವಂತನು ಪ್ರಕೃತಿಯನ್ನು ನಿಯಂತ್ರಿಸುತ್ತಾನೆ. ಪ್ರಕೃತಿಯು ಯಾವಾಗಲೂ ಅಧೀನ, ಅವಳು ಭಗವಂತನ ಆಧಿಪತ್ಯಕ್ಕೆ ಒಳಪಟ್ಟಿರುತ್ತಾಳೆ. ಭಗವಂತನು ಪ್ರಭು, ಜೀವಿಗಳು ಮತ್ತು ಭೌತಿಕ ಪ್ರಕೃತಿ ಎಲ್ಲ ಅಧೀನರು. ಭಗವಂತನು ಅವರನ್ನು ನಿಯಂತ್ರಿಸುತ್ತಾನೆ. ಗೀತೆಯಲ್ಲಿ ಹೇಳಿರುವಂತೆ ಜೀವಿಗಳು ಭಗವಂತನ ವಿಭಿನ್ನ ಅಂಶಗಳಾದರೂ ಅವರನ್ನು ಪ್ರಕೃತಿ ಎಂದೇ ಪರಿಗಣಿಸಬೇಕು. ಇದನ್ನು ಭಗವದ್ಗೀತೆ 7ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅಪರೇಯಂ ಇತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ. ಈ ಭೌತಿಕ ಪ್ರಕೃತಿಯು ನನ್ನ ಅಪರಾಪ್ರಕೃತಿಯಾಗಿದೆ, ಆದರೆ ಇದರ ಆಚೆ ಇನ್ನೊಂದು ಪ್ರಕೃತಿಯೇ ಜೀವಭೂತಾಂ, ಜೀವಿಗಳು. ಸೊ ಇಲ್ಲಿ ಪ್ರಕೃತಿಯ ಬಗ್ಗೆ ಹೇಳಲಾಗಿದೆ. ಸೊ 7ನೇ ಅಧ್ಯಾಯದಲ್ಲಿ ಕೃಷ್ಣ 2 ಪ್ರಕಾರದ ಪ್ರಕೃತಿಗಳ ಬಗ್ಗೆ ಹೇಳ್ತಾರೆ. ಒಂದು ಪರಾಪ್ರಕೃತಿ, ಇನ್ನೊಂದು ಅಪರಾಪ್ರಕೃತಿ. ಸೊ ಪರಾಪ್ರಕೃತಿ ಮತ್ತು ಅಪರಾಪ್ರಕೃತಿಗೆ ಡಿಫರೆನ್ಸ್ ಏನಂತಂತಂದ್ರೆ, ಅದರಲ್ಲಿ ವ್ಯತ್ಯಾಸ ಏನಂತಂತಂದ್ರೆ, ಪರಾಪ್ರಕೃತಿ ಏನಿದೆ ಅದರಲ್ಲಿ ಚೇತನ ಇದೆ, ಅಪರಾಪ್ರಕೃತಿಯಲ್ಲಿ ಚೇತನ ಇಲ್ಲ. ಸೊ ಈ ಅಪರಾಪ್ರಕೃತಿಯನ್ನು ಕೃಷ್ಣ ಹೇಳೋದು ಭೂಮಿ, ಆಪ, ಅನಲ, ವಾಯು, ಖಮ್ಮನ, ಬುದ್ಧಿ, ಅಂದರೆ 5
ಪಂಚಭೂತಗಳು ಅಂದರೆ ಪೃಥ್ವಿ, ಅಗ್ನಿ, ವಾಯು, ಆಕಾಶ ಮತ್ತು ನೀರು, ಆಮೇಲೆ ಮನಸ್ಸು, ಬುದ್ಧಿ ಮತ್ತು ಅಹಂಕಾರ, ಇದನ್ನ ಭೌತಿಕ ಪ್ರಕೃತಿ ಅಂತೇಳಿ ಹೇಳಿದಾಗ, ಇದರ ಮೇಲೆ ಇರುವುದು ಪರಾಪ್ರಕೃತಿ, ಅದು ಜೀವಾತ್ಮ. ಸೊ ಜೀವಾತ್ಮವನ್ನ ಪರಾಪ್ರಕೃತಿ ಅದಕ್ಕೆ ಹೇಳ್ತಾರೆ, ಯಾಕಂದ್ರೆ ಜೀವಾತ್ಮದಲ್ಲಿ ಚೇತನೆ ಇದೆ. ಚೇತನೆ ಇರೋದ್ರಿಂದ ಅದನ್ನ ಪರಾಪ್ರಕೃತಿ ಅಂತೇಳಿ ಹೇಳ್ತಾರೆ. ಸೊ ಅಪರಾಪ್ರಕೃತಿ, ಅದರಲ್ಲಿ ಚೇತನೆ ಇಲ್ಲ. ಮನಸ್ಸು, ಬುದ್ಧಿ, ಅಹಂಕಾರ ಮತ್ತೆ ಭೂಮಿ, ನೀರು, ಆಕಾಶ, ಗಾಳಿ, ಇದರಲ್ಲಿ ಚೇತನೆ ಇಲ್ಲ. ಇದನ್ನ ಈ ಜೀವಾತ್ಮ ಯೂಸ್ ಮಾಡುತ್ತೆ. ಪ್ರಕೃತಿ ಒಂದು ಶರೀರವನ್ನು ಕೊಟ್ಟಾಗ ಆ ಶರೀರ ಕೂಡ ಈ ಪಂಚಭೂತಗಳಿಂದ ಕೂಡಿರುತ್ತೆ, ಪ್ಲಸ್ ಅದರಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ ಇರುತ್ತೆ. ಇದನ್ನೆಲ್ಲ ಸೇರಿಸ್ಕೊಂಡು ಆಗಿರುವಂತ ಶರೀರವನ್ನ ಜೀವಾತ್ಮ ಯೂಸ್ ಮಾಡ್ತಾ ಇರುತ್ತೆ. ಅದು ಕೂಡ ಶರೀರದಲ್ಲಿ ಇರುವಂತ ಪರಮಾತ್ಮನ ಕೃಪೆಯಿಂದ ಅಥವಾ ಪರಮಾತ್ಮನ ಸಹಾಯದಿಂದ ಮಾತ್ರ ಜೀವಾತ್ಮ ಈ ಶರೀರವನ್ನು ಬಳಸ್ಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. ಅದನ್ನು ಬಿಟ್ರೆ ಮತ್ತೆ ಜಡ ವಸ್ತುಗಳಿಂದ ಕೂಡಿರುವಂತ ಎಷ್ಟೋ ವಸ್ತುಗಳಿದೆ. ಕಲ್ಲು, ಮಣ್ಣು, ನಾವೇನೇನು ನಮ್ಮ ಕಣ್ಣು ಮುಂದೆ ಎಲ್ಲ ಕಾಣ್ತೇವೆ, ಅದೆಲ್ಲ ಜಡ ವಸ್ತುಗಳನ್ನು ತೆಗೆದುಕೊಂಡೇ ನಾವು ಮಾಡಿರುವಂಥದ್ದು. ಸೊ 2 ಪ್ರಕಾರದ ಪ್ರಕೃತಿ ಇದೆ. ಆಮೇಲೆ ಈಶ್ವರ ಪರಮಾತ್ಮನ ರೂಪದಲ್ಲಿ ಪ್ರತಿ ಜೀವಿಗಳ ಹೃದಯದಲ್ಲಿ ಮತ್ತು ಪ್ರತಿಯೊಂದು ಕಣಕಣಗಳಲ್ಲೂ ಪ್ರೆಸೆಂಟ್ ಇರ್ತಾನೆ, ವಾಸವಾಗಿರ್ತಾನೆ. ಅಂದ್ರೆ ಈ ಸೃಷ್ಟಿಯಲ್ಲಿ ನಮಗೆ ಪರಮಾತ್ಮ ಇದ್ದಾರೆ, ಜೀವಾತ್ಮಗಳಿವೆ ಮತ್ತು ಭೌತಿಕ ಪ್ರಕೃತಿ ಇದೆ. ಆದರೆ ಪರಮಾತ್ಮನನ್ನು ನಾವು ನಮ್ಮ ಕಣ್ಣುಗಳಿಂದ, ಈ ಭೌತಿಕ ಕಣ್ಣುಗಳಿಂದ ನೋಡ್ಲಿಕ್ಕೆ ಆಗಲ್ಲ. ಅದನ್ನ ಪರಮಾತ್ಮನ ನಾವು ನೋಡ್ಬೇಕಂದ್ರೆ ನಮ್ಮ ಕಣ್ಣುಗಳನ್ನು ನಾವು ಕ್ವಾಲಿಫಿಕೇಶನ್, ಅದರ ಅರ್ಹತೆಯನ್ನು ಬೆಳೆಸ್ಕೋಬೇಕು. ಆವಾಗ ನಾವು ಭಗವಂತನನ್ನು ಎಲ್ಲಿ ಬೇಕಾದಲ್ಲಿ ನೋಡಬಹುದು. ಹೇಗೆ ಪ್ರಹ್ಲಾದ ಮಹಾರಾಜರು ಅವನಿಗೆ ಎಲ್ಲ ಕಡೆ ಭಗವಂತ ಕಾಣಿಸ್ತಾ ಇದ್ರು. ಸೊ ಹಿರಣ್ಯಕಶಿಪು ಕೇಳಿದಾಗ, ಈ ಕಂಬದಲ್ಲಿ ನಿನ್ನ ದೇವರಿದ್ದಾರೆ ಅಂತ ಹೇಳಿದ್ರೆ ಅವನು ಹೌದಂತ ಹೇಳಿದೆ. ಯಾಕಂದ್ರೆ ಪ್ರಹ್ಲಾದ್ ಮಹಾರಾಜರಿಗೆ ಎಲ್ಲ ಕಡೆ ಭಗವಂತ ಕಾಣ್ತಾ ಇದ್ದ. ಯಾಕಂದ್ರೆ ಪ್ರಹ್ಲಾದ್ ಮಹಾರಾಜರು ಶುದ್ಧ ಭಕ್ತರಾಗಿದ್ದರಿಂದ ಅವರ ಕಣ್ಣುಗಳು ಆಧ್ಯಾತ್ಮಿಕ ಕಣ್ಣುಗಳಾಗಿದ್ದು. ಆಧ್ಯಾತ್ಮಿಕ ಕಣ್ಣುಗಳಿಂದ ಅವರು ಎಲ್ಲಿ ಬೇಕಾದರೂ ಭಗವಂತನನ್ನು ನೋಡ್ಬೋದಾಗಿತ್ತು. ಈಗ ನಮ್ದು ಭೌತಿಕ ಕಣ್ಣುಗಳಾಗಿರೋದ್ರಿಂದ ನಮಗೆ ಭಗವಂತನ ಮೇಲೆ ಪ್ರೀತಿ ಇಲ್ಲದೆ ಇರೋದ್ರಿಂದ, ಪ್ರೇಮ ಇಲ್ಲದೆ ಇರೋದ್ರಿಂದ ನಾವು ಭಗವಂತನನ್ನ ನೋಡ್ಲಿಕ್ಕೆ ಈ ಕರೆಂಟ್ ಸಿಚುವೇಶನ್ ಅಲ್ಲಿ, ಈಗಿನ ಸ್ಥಿತಿಯಲ್ಲಿ ನಾವು ನೋಡ್ಲಿಕ್ಕೆ ಆಗಲ್ಲ. ಅದೇ ತರ ನಾವು ಕೂಡ ಭಗವಂತನ ಮೇಲೆ ನಮ್ಮ ಪ್ರೇಮವನ್ನು ಬೆಳೆಸ್ಕೊಂಡ್ರೆ ನಾವು ನಮ್ಮ ಹೃದಯದಲ್ಲೂ ಕೂಡ ಕೃಷ್ಣನನ್ನು ನೋಡ್ಬೋದು, ಮತ್ತೆ ಪ್ರತಿ ಜೀವಿಗಳಲ್ಲೂ ಕೂಡ ನಾವು ಕೃಷ್ಣನನ್ನು ನೋಡ್ಬೋದು. ಸೊ ಈ ಪ್ರಕೃತಿ ಏನಿದೆ, ಭೌತಿಕ ಪ್ರಕೃತಿ ಮತ್ತೆ ಜೀವಾತ್ಮಗಳು, ಇವು ಯಾವಾಗಲೂ ನಿಯಂತ್ರಣದಲ್ಲಿರುವಂಥವು. ಇದು ಯಾವಾಗಲೂ ಭಗವಂತನ ನಿಯಂತ್ರಣದಲ್ಲಿ ಇರುವಂಥದ್ದು. ಆಮೇಲೆ ಭೌತಿಕ ಪ್ರಕೃತಿಯು ಐಹಿಕ ಪ್ರಕೃತಿಯೇ 3 ಗುಣಗಳಿಂದ ನಿರ್ಮಾಣವಾಗಿದೆ. ಆ ಗುಣಗಳು ಸಾತ್ವಿಕ, ರಾಜಸ ಮತ್ತು ತಾಮಸ. ಇವುಗಳ ಮೇಲೆ ಸನಾತನ ಕಾಲವಿದೆ. ಪ್ರಕೃತಿಯ ಈ 3 ಗುಣಗಳ ಸೇರುವಿಕೆಯಿಂದಾಗಿ ಮತ್ತು ಸನಾತನ ಕಾಲದ ನಿಯಂತ್ರಣ ಮತ್ತು ಗಮನದಿಂದಾಗಿ ಕರ್ಮಗಳು ನಡೆಯುತ್ತವೆ. ಸ್ಮರಣೆಗೂ ಮೀರಿದ ಕಾಲದಿಂದ ಈ ಕರ್ಮಗಳು ನಡೆಯುತ್ತಿವೆ. ನಾವು ನಮ್ಮ ಫಲಕರ್ಮಕ್ಕನುಗುಣವಾಗಿ ಸುಖ ದುಃಖಗಳನ್ನು ಅನುಭವಿಸುತ್ತಿದ್ದೇವೆ. ಉದಾಹರಣೆಗೆ, ನಾನೊಬ್ಬ ವ್ಯವಹಾರ ಉದ್ಯಮಿಯಾಗಿದ್ದು ಬುದ್ಧಿವಂತನಾಗಿ ಬಹಳ ಕಷ್ಟಪಟ್ಟು ಬ್ಯಾಂಕಿನಲ್ಲಿ ವಿಪುಲವಾಗಿ ಹಣವನ್ನಿಟ್ಟುಕೊಂಡಿದ್ದೇನೆ ಅಂದುಕೊಳ್ಳಿ. ಆಗ ನಾನು ಸುಖಿ. ನಾನು ವ್ಯಾಪಾರದಲ್ಲಿ ಹಣವನ್ನೆಲ್ಲ ಕಳೆದುಕೊಂಡೆ ಎಂದು ಭಾವಿಸೋಣ, ಆಗ ನಾನು ದುಃಖಿ. ಇದೇ ರೀತಿಯಲ್ಲಿ ಬದುಕಿನ ಪ್ರತಿಯೊಂದು ಕ್ಷೇತ್ರದಲ್ಲಿ ತಮ್ಮ ಕೆಲಸದ ಫಲವಾಗಿ ಸುಖವನ್ನು ದುಃಖವನ್ನು ಅನುಭವಿಸುತ್ತೇವೆ. ಇದಕ್ಕೆ ಕರ್ಮ ಎಂದು ಹೆಸರು. ಸೊ ಈ ಪ್ರಕೃತಿ 3 ಗಣಗಳಿಂದ ಕೂಡಿದೆ: ರಜೋಗುಣ, ತಮೋಗುಣ ಮತ್ತು ಸತ್ವಗುಣ. ಆಮೇಲೆ ಈ 3 ಗುಣಗಳ ಸೇರುವಿಕೆಯಿಂದಾಗಿ ಮತ್ತು ಕಾಲದ ನಿಯಂತ್ರಣದಲ್ಲಿ ಬೇರೆ ಬೇರೆ ಕರ್ಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಈ ಗುಣಗಳ ಪ್ರಭಾವದಿಂದ ನಾವು ಸತ್ವಗುಣದಲ್ಲಿ ಪ್ರಭಾವದಲ್ಲಿದ್ದರೆ ಒಂದು ಪ್ರಕಾರದ ಕರ್ಮಗಳನ್ನು ಮಾಡ್ತೇವೆ, ರಜೋಗುಣದ ಪ್ರಭಾವದಲ್ಲಿದ್ದರೆ ಇನ್ನೊಂದು ಪ್ರಕಾರದ ಕರ್ಮಗಳನ್ನು ಮಾಡ್ತೇವೆ, ತಮೋಗುಣದ ಪ್ರಭಾವದಲ್ಲಿದ್ದರೆ ಇನ್ನೊಂದು ಪ್ರಕಾರದ ಕರ್ಮಗಳನ್ನು ಮಾಡ್ತೇವೆ. ಆಮೇಲೆ ಇದೆಲ್ಲ ನಡೀತಾ ಇರೋದು ಕಾಲದ ಗಮನದಲ್ಲಿ, ಕಾಲದ ನಿಯಂತ್ರಣದಲ್ಲಿ. ಸೊ ಪ್ರಕೃತಿಯ ಸಹಾಯದಿಂದ ಜೀವಾತ್ಮಗಳು ಕಾಲದ ನಿಯಂತ್ರಣದಲ್ಲಿ ಬೇರೆ ಬೇರೆ ಕರ್ಮಗಳನ್ನು ಮಾಡ್ತಾ ಇರೋದು. ಈ ಸೃಷ್ಟಿ ಅಂದ್ರೆ ಇದಿಷ್ಟೇ, ಮತ್ತೇನೂ ಇಲ್ಲ. ಮತ್ತೆ ಇದೆಲ್ಲರ ಮೇಲೆ ಇರೋದು ಪರಮಾತ್ಮ ಅಥವಾ ಕೃಷ್ಣ. ಸೊ ಇದಿಷ್ಟು 5 ವಿಷಯಗಳನ್ನು ಬಿಟ್ರೆ ಇಡೀ ಜಗತ್ತಿನಲ್ಲಿ ಮತ್ತೇನೂ ಇಲ್ಲ: ಈಶ್ವರ, ಜೀವ, ಕಾಲ, ಕರ್ಮ, ಪ್ರಕೃತಿ. ಸೊ ಇದರಿಂದ ಹೇಗೆ ಹೊರಗೆ ಬರಬೇಕು ಅದನ್ನ ಮೋಕ್ಷ ಅಂತ ಹೇಳ್ತಾರೆ. ಈ ಕಾಲದ ನಿಯಂತ್ರಣದಿಂದ, ಈ 3 ಗುಣಗಳ ನಿಯಂತ್ರಣದಿಂದ ಮತ್ತು ಈ ಕರ್ಮದ ಬಂಧನದಿಂದ ಹೇಗೆ ಆ ಜೀವಾತ್ಮ ಹೊರಗಡೆ ಬಂದು ಭಗವಂತನ ಸ್ಥಾನಕ್ಕೆ ಹೋಗಬೇಕು, ಅದನ್ನೇ ಮೋಕ್ಷ ಅಂತ ಹೇಳ್ತಾರೆ. ಸೊ ಅದರ ಸಲುವಾಗಿ ಈ ಭಗವದ್ಗೀತೆಯನ್ನು ಹೇಳಲಾಗಿದೆ. ಅಂದ್ರೆ ಹೇಗೆ ನಮ್ದು ಏನು
ನಾವು ಮಾಡ್ತಾ ಇರುವ ಕರ್ಮದಲ್ಲೇ, ನಾವು ಮಾಡ್ತಾ ಇರುವ ಕೆಲಸಗಳಲ್ಲೇ ಹೇಗೆ ನಾವು ಮುಕ್ತರಾಗಿ ಬಾಳಬಹುದು ಅದನ್ನ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ನಾವೆಲ್ಲ ಬಿಟ್ಬಿಟ್ಟು ಸನ್ಯಾಸ ತೆಗೆದುಕೊಂಡು ಹಿಮಾಲಯಕ್ಕೆ ಹೋಗಿ ಅಥವಾ ಕಾಡಿಗೆ ಹೋಗಿ ಇದನ್ನು ಪ್ರಾಕ್ಟೀಸ್ ಮಾಡಬೇಕಾಗಿಲ್ಲ. ನಾವು ಈಗೇನು ಕರ್ಮಗಳನ್ನು ಮಾಡ್ತಾ ಇದ್ದೇವೆ ಅದನ್ನು ನಾವು ಹೇಗೆ ಶುದ್ಧೀಕರಿಸಬಹುದು, ಹೇಗೆ ನಾವು ಒಂದು ಕರ್ಮಯೋಗದ ಮುಖಾಂತರ ಅಥವಾ ಭಕ್ತಿಯೋಗದ ಮುಖಾಂತರ ಆ ಕಮಲ ಹೇಗೆ ಕೆಸರಿನಲ್ಲಿದ್ರೂ ಕೂಡ ಅದು ಕೆಸರು ತಾಗಲ್ಲ ಅದಕ್ಕೆ. ಅದೇ ತರ ನಾವು ಹೇಗೆ ಈ ಸಂಸಾರದಲ್ಲಿ ಇದ್ರೂ ಕೂಡ ಹೇಗೆ ಸಂಸಾರದ ಬಂಧನಕ್ಕೆ ಒಳಗಾಗದೆ ನಮ್ಮ ಕರ್ಮಗಳನ್ನು ಮಾಡ್ತಾ ನಾವು ಭಕ್ತಿಯ ಮುಖಾಂತರ ಹೇಗೆ ನಮ್ಮನ್ನು ಮುಕ್ತರನ್ನಾಗಿ ಮಾಡಿಕೊಂಡು ಭಗವಂತನ ಹತ್ರ ನಾವು ವಾಪಸ್ ಹೋಗ್ಬೋದು, ಇದು ಭಗವದ್ಗೀತೆಯಲ್ಲಿ ಹೇಳಿರೋದು. ಇದು ಭಗವದ್ಗೀತೆಯ ಮೇನ್ ಪರ್ಪಸ್. ನಾವು ಮುಂದೆ ಬರುವಂತ ಕ್ಲಾಸ್ಗಳೆಲ್ಲದನ್ನು ಕೂಡ ಅರ್ಥ ಮಾಡ್ಕೊಳ್ಳುವ. ಸೊ ಇನ್ನೊಂದು ಪ್ಯಾರಾಗ್ರಾಫ್ ಮಾಡಿ ಇವತ್ತಿನ ಕ್ಲಾಸು ನಾವು ಎಂಡ್ ಮಾಡಿ ಕ್ವಶನ್ ಆನ್ಸರ್ಸ್ ತಗೊಳ್ಳುವ. ಇದೊಂದು ಪ್ಯಾರಾಗ್ರಾಫ್ ಮುಗಿಸ್ಬಿಡುವ. ಭಗವದ್ಗೀತೆಯು ಈಶ್ವರ, ಜೀವ, ಪ್ರಕೃತಿ, ಕಾಲ, ಕರ್ಮ ಎಲ್ಲವನ್ನು ವಿವರಿಸುತ್ತದೆ. ಈ ಐವರಲ್ಲಿ ಈಶ್ವರ, ಜೀವಿಗಳು, ಪ್ರಕೃತಿ ಮತ್ತು ಕಾಲ ಅನಂತ. ಪ್ರಕೃತಿಯ ಅಭಿವ್ಯಕ್ತಿಯು ತಾತ್ಕಾಲಿಕವಾಗಿರಬಹುದು, ಆದರೆ ಹುಸಿಯಲ್ಲ. ಕೆಲವರು ತತ್ವಶಾಸ್ತ್ರಜ್ಞರು ಭೌತಿಕ ಪ್ರಕೃತಿಯ ಸೃಷ್ಟಿಯು ಹುಸಿ ಎನ್ನುತ್ತಾರೆ. ಆದರೆ ಭಗವದ್ಗೀತೆಯ ಸಿದ್ಧಾಂತದಂತೆ ಅಥವಾ ವೈಷ್ಣವ ಸಿದ್ಧಾಂತದಂತೆ ಇದು ಸರಿಯಲ್ಲ. ಜಗತ್ತಿನ ಅಭಿವ್ಯಕ್ತಿ ಹುಸಿ ಎಂದು ಅದು ಒಪ್ಪುವುದಿಲ್ಲ. ಅದು ವಾಸ್ತವ, ಆದರೆ ಅಶಾಶ್ವತ. ಇದನ್ನು ಆಕಾಶದಲ್ಲಿ ಸಾಗಿ ಹೋಗುವ ಮೋಡಕ್ಕೆ ಅಥವಾ ಬೆಳೆಗೆ ವರವಾದ ಮಳೆಗೆ ಹೋಲಿಸಿದೆ. ಮಳೆಗಾಲ ಮುಗಿಯುತ್ತಲೇ ಮೋಡ ಹೊರಟು ಹೋಗುತ್ತಲೇ ಮಳೆಯು ಪೋಷಿಸಿದ ಬೆಳೆ ಎಲ್ಲ ಒಣಗುತ್ತದೆ. ಇದೇ ರೀತಿಯಲ್ಲಿ ಭೌತಿಕ ಸೃಷ್ಟಿಯು ಒಂದು ವಿಶಿಷ್ಟ ಅವಧಿಯಲ್ಲಿ ಆಗುತ್ತದೆ, ಸ್ವಲ್ಪ ಕಾಲ ಇರುತ್ತದೆ, ಅನಂತರ ಮಾಯವಾಗುತ್ತದೆ. ಇದು ಪ್ರಕೃತಿಯ ಕಾರ್ಯದ ರೀತಿ. ಈ ಚಕ್ರವು ನಿರಂತರವಾಗಿ ಸಾಗುತ್ತದೆ. ಆದ್ದರಿಂದ ಪ್ರಕೃತಿಯು ನಿರಂತರ, ಅದು ಹುಸಿಯಲ್ಲ. ಭಗವಂತನು ಅದನ್ನು ನನ್ನ ಪ್ರಕೃತಿ ಎಂದು ಕರೆದಿದ್ದಾನೆ. ಭೌತಿಕ ಪ್ರಕೃತಿಯು ಭಗವಂತನಿಂದ ಬೇರ್ಪಟ್ಟ ಶಕ್ತಿ. ಇದೇ ರೀತಿಯಲ್ಲಿ ಜೀವಿಗಳು ಸಹ ಭಗವಂತನ ಶಕ್ತಿ, ಆದರೆ ಅವರು ಬೇರ್ಪಟ್ಟವರಲ್ಲ, ನಿರಂತರವಾಗಿ ಸಂಬಂಧ ಹೊಂದಿರುವವರು. ಆದುದರಿಂದ ಈಶ್ವರ, ಜೀವಿ, ಐಹಿಕ ಪ್ರಕೃತಿ ಮತ್ತು ಕಾಲ ಇವಕ್ಕೆ ಪರಸ್ಪರ ಸಂಬಂಧವಿದೆ. ಎಲ್ಲವೂ ಸನಾತನ, ಆದರೆ ಕರ್ಮವು ಸನಾತನವಲ್ಲ. ಕರ್ಮ ಫಲಗಳು ಬಹು ಪ್ರಾಚೀನವಾಗಿರಬಹುದು. ನೆನಪಿಗೆ ಸಿಕ್ಕದ ಪ್ರಾಚೀನ ಕಾಲದಿಂದ ನಾವು ನಮ್ಮ ಕರ್ಮಫಲಗಳನ್ನು ಅನುಭವಿಸುತ್ತಿದ್ದೇವೆ. ಆದರೆ ನಾವು ನಮ್ಮ ಕರ್ಮಫಲಗಳನ್ನು ಬದಲಾಯಿಸಬಹುದು. ಈ ಬದಲಾವಣೆಯು ನಮ್ಮ ಜ್ಞಾನದ ಪರಿಪೂರ್ಣತೆಯನ್ನು ಅವಲಂಬಿಸಿದೆ. ನಾವು ವಿವಿಧ ಕರ್ಮಗಳಲ್ಲಿ ನಿರತರಾಗಿರುತ್ತೇವೆ. ಎಲ್ಲ ಕರ್ಮಗಳ ಫಲಗಳಿಂದ ಬಿಡುಗಡೆ ಹೊಂದಲು ನಾವು ಯಾವ ಕರ್ಮಗಳನ್ನು ನಡೆಸಬೇಕು ಎನ್ನುವುದು ನಮಗೆ ಖಚಿತವಾಗಿ ತಿಳಿದಿಲ್ಲ. ಆದರೆ ಭಗವದ್ಗೀತೆಯು ಇದನ್ನು ವಿವರಿಸುತ್ತದೆ. ಸೊ ಇಲ್ಲಿ ಹೇಳಲಾಗಿದೆ, ಈ 5 ವಿಷಯಗಳಲ್ಲಿ ಈಶ್ವರ, ಜೀವ, ಕಾಲ, ಪ್ರಕೃತಿ ಮತ್ತು ಕರ್ಮ, ಈ 5ರಲ್ಲಿ ಈಶ್ವರ ಶಾಶ್ವತ, ಅಂದ್ರೆ ಭಗವಂತ ಶಾಶ್ವತ, ಭಗವಂತನಿಗೆ ಹುಟ್ಟು ಸಾವಿಲ್ಲ. ಜೀವಿಯು ಶಾಶ್ವತ, ಜೀವಿಗೂ ಕೂಡ ಹುಟ್ಟು ಸಾವಿಲ್ಲ. ಆಮೇಲೆ ಕಾಲವು ಶಾಶ್ವತ. ಆಮೇಲೆ ಪ್ರಕೃತಿ, ಅದು ನಮ್ಮ ಕಣ್ಣು ಮುಂದೆ ಬರುತ್ತೆ ಮತ್ತೆ ನಾಶವಾಗುತ್ತೆ. ಬಟ್ ಅದು ಕೂಡ ಭಗವಂತನ ಪ್ರಕೃತಿ ಆಗಿರೋದ್ರಿಂದ ಅದು ಶಾಶ್ವತ ಆಗಿರುತ್ತೆ. ಅದು ಕೆಲವೊಂದ್ಸಲ ನಮ್ಮ ಕಣ್ಮುಂದೆ ಪ್ರಕಟವಾಗಿರ್ಬೋದು, ಅಥವಾ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಜನ್ಮ ತೆಗೆದುಕೊಳ್ತಾನೆ, ಆವಾಗ ಅವನ ಶರೀರ ನಮ್ಮ ಕಣ್ಣು ಮುಂದೆ ಪ್ರಕಟ ಆಗುತ್ತೆ. ಆದರೆ ಅದೇ ವ್ಯಕ್ತಿ ಸತ್ತು ಹೋದಾಗ ಅವನ ಶರೀರ ನಮ್ಮ ಕಣ್ಮುಂದಿಂದ ಅಪ್ರಕಟವಾಗುತ್ತೆ. ಸೊ ನಮ್ಮ ಕಣ್ಮುಂದೆ ಆ ವ್ಯಕ್ತಿ ಕಾಣಲ್ಲ. ಆದರೆ ಅವನ ಶರೀರ ಹುಟ್ಟಿದ್ದು ತಾಯಿಯ ಗರ್ಭದಲ್ಲಿ, ತಾಯಿ ತಿನ್ನೋ ಆಹಾರದಿಂದನೇ ಶರೀರ ಬೆಳೀತು. ಆಮೇಲೆ ಸತ್ತ ಮೇಲೆ ಆ ಶರೀರವನ್ನು ನಾವು ಭೂಮಿಯಲ್ಲಿ ಹಾಕಿದ್ವಿ ಅಥವಾ ಸುಟ್ಟು ಹಾಕಿದ್ರು ಕೂಡ ಅದು ಮತ್ತೆ ಪ್ರಕೃತಿಯಲ್ಲಿ ಲೀನವಾಗಿರುತ್ತೆ. ಬಟ್ ಆತ್ಮ ಏನಿರುತ್ತೆ, ಆತ್ಮ ಬೇರೆ ಶರೀರಕ್ಕೆ ಹೋಗಿರುತ್ತೆ. ಸೊ ಈ ಪ್ರಕೃತಿಯಿಂದ ಆಗಿರುವಂಥ ಶರೀರವನ್ನು ನಾವು ಹೇಗೆ ಸ್ವಲ್ಪ ಸಮಯದವರೆಗೆ ನಮ್ಮ ಕಣ್ಮುಂದೆ ಕಾಣುತ್ತೆ, ಆಮೇಲೆ ಮತ್ತೆ ಅದು ಕಣ್ಮುಂದೆ ಕಾಣಲ್ಲ. ಬಟ್ ಅದು ಎನರ್ಜಿ ಏನಿದೆ, ಅದು ಶಕ್ತಿ ಏನಿತ್ತು, ಅದು ಭೂಮಿ, ಆಕಾಶ ಇದರಿಂದ ಕೂಡಿರುವಂಥ ಅಗ್ನಿ, ಜಲ, ನೀರು ಇದರಿಂದ ಕೂಡಿ ಆಗಿರುವಂಥ ಏನು ಶರೀರ ಇತ್ತು, ಅದು ಬೇರೆ ಬೇರೆ ಪ್ರಕೃತಿಗಳು ಆ ಶರೀರದ ಥರ ನಮಗೆ ಜಾಯಿನ್ ಆಗಿ ನಮಗೆ ಕಣ್ಮುಂದೆ ಒಬ್ಬ ವ್ಯಕ್ತಿ ಥರ ಬರ್ತಾನೆ. ಸತ್ ಮೇಲೆ ಮತ್ತೆ ಅದೆಲ್ಲ ಅದರಲ್ಲಿ ಲೀನವಾಗಿ ಹೋಗ್ಬಿಡುತ್ತೆ. ಬಟ್ ಪ್ರಕೃತಿ ಇದ್ದೇ ಇದೆ, ಅದು ಶಾಶ್ವತವಾಗಿದೆ. ಪ್ರಕೃತಿ ಕೂಡ ಶಾಶ್ವತವಾಗಿದೆ, ಅದು ಬೇರೆ ಬೇರೆ ರೂಪಾಂತರಣಗೊಳ್ತಾ ಇರುತ್ತೆ. ಸೊ ಪ್ರಕೃತಿಯನ್ನು ನಾವು ಹುಸಿ, ಇದು ಸುಳ್ಳು ಅಂತೇಳಿ ಹೇಳಿಕ್ಕಾಗಲ್ಲ. ಬಟ್ ಅದು ರೂಪಾಂತರಣ ಆಗ್ತಾ ಇರುತ್ತೆ. ಅದು ಟೆಂಪ್ರರಿ ಅಂತ ಹೇಳ್ತಾರೆ. ಅದು ಶಾಶ್ವತವಲ್ಲ, ಅಶಾಶ್ವತ. ಬಟ್ ಅದು ಹುಸಿ ಅಲ್ಲ, ಅದು ಸುಳ್ಳು ಅಲ್ಲ. ಪ್ರಕೃತಿ ನಿಜವಾಗಿ ಕೂಡ ಇದೆ, ಬಟ್ ಅದು ರೂಪಾಂತರಣಗೊಳ್ತಾ ಇರುತ್ತೆ. ಬಟ್ ಈಶ್ವರ, ಜೀವ ಇದು ರೂಪಾಂತರಣಗೊಳ್ಳಲ್ಲ, ಅದು ಹೇಗಿದೆ ಹಾಗೆ ಇರುತ್ತೆ. ಆಮೇಲೆ ಇದೆಲ್ಲದರ ಮೇಲೆ ಕಾಲ ಇರುತ್ತೆ. ಭಗವಂತನ ಪ್ರತೀಕವಾಗಿ ಕಾಲ ಜೀವ ಮತ್ತು ಪ್ರಕೃತಿಯ ಮೇಲೆ ಮತ್ತು ಕರ್ಮದ ಮೇಲೆ. ಸೊ ಅದು ಕಾಲ ಕೂಡ ಶಾಶ್ವತ ಆಗಿದೆ. ಆದರೆ ಕರ್ಮ ಏನಿದೆ ಇದು ಶಾಶ್ವತ ಅಲ್ಲ. ನಮ್ಮ ಕರ್ಮವನ್ನು ನಾವು ಸುಟ್ಟು ಹಾಕ್ಬೋದು.
ನಾವು ಕರ್ಮಬಂಧನದಿಂದ ಕಂಪ್ಲೀಟ್ ಆಗಿ ಹೊರಗಡೆ ಬಂದು ಮುಕ್ತರಾಗಬಹುದು. ಸೊ ಕರ್ಮವು ಶಾಶ್ವತವಲ್ಲ. ಸೊ ಈ ವಿಷಯನ ಇಲ್ಲಿ ಹೇಳಲಾಗಿದೆ. ಆಮೇಲೆ ಜನರಲಿ ನಾವು ವಿವಿಧ ಕರ್ಮಗಳಲ್ಲಿ ನಿರತರಾಗಿರುತ್ತೇವೆ. ಎಲ್ಲ ಕರ್ಮಗಳ ಫಲಗಳಿಂದ ಬಿಡುಗಡೆ ಹೊಂದಲು ನಾವು ಯಾವ ಕರ್ಮಗಳನ್ನು ನಡೆಸಬೇಕು ಎನ್ನುವುದು ನಮಗೆ ಖಚಿತವಾಗಿ ತಿಳಿದಿಲ್ಲ. ಆದರೆ ಭಗವದ್ಗೀತೆ ಇದನ್ನು ವಿವರಿಸುತ್ತದೆ. ಸೊ ಭಗವದ್ಗೀತೆ ಏನು ಹೇಳುತ್ತೆ? ಆ ಎಲ್ಲ ಕರ್ಮಗಳಿಂದ ನಾವು ಹೇಗೆ ಮುಕ್ತರಾಗಬಹುದು, ಆ ಮುಕ್ತರಾಗಲಿಕ್ಕೆ ನಾವು ಏನು ಕೆಲಸಗಳನ್ನು ಮಾಡಬೇಕು, ಏನು ಕಾರ್ಯಗಳನ್ನು ಮಾಡಬೇಕು, ಅದನ್ನು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಸೊ ಇಲ್ಲಿಗೆ ನಮ್ದು ಕ್ಲಾಸನ್ನು ಇವತ್ತು ನಾವು ಸ್ಟಾಪ್ ಮಾಡುವ. ಪೇಜ್ ನಂಬರ್ 9 ಆಗಿದೆ. ಇನ್ನೊಂದು ಪ್ಯಾರಾಗ್ರಾಫ್ ಉಳ್ಕೊಂಡಿದೆ. ಈಗೇನಾದರೂ ಪ್ರಶ್ನೆಗಳಿದ್ರೆ ನಾನು ಮೈಕನ್ನ ಎನೇಬಲ್ ಮಾಡ್ತೇನೆ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನನ್ನ ಪ್ರಶ್ನೆ ಏನು ಅಂದ್ರೆ, ಒಂದ್ ಆತ್ಮ ಒಂದ್ ದೇಹದಿಂದ ಇನ್ನೊಂದು ದೇಹಕ್ಕೆ ಸೇರ್ಕೋಬೇಕಾದ್ರೆ ಅಂದ್ರೆ ಎಷ್ಟು ದಿನಗಳ ಮಧ್ಯೆ ಗ್ಯಾಪ್ ಇರುತ್ತೆ? ಅದು ಪ್ರಾಸೆಸ್ ಹೇಗಾಗತ್ತೆ? ಅದು ಗರುಡ ಪುರಾಣದಲ್ಲಿ ಹೇಳಿರೋ ಪ್ರಕಾರ ಅದು ಆಲ್ಮೋಸ್ಟ್ 1 year ಪ್ರೊಸೆಸ್ ಇದೆ. ಅದು 1 ವರ್ಷದವರೆಗೂ ಹೇಳ್ತಾರೆ. ಅಂದ್ರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ತರ ಅದನ್ನು ಹೇಳಲಾಗಿದೆ. ಅಂದ್ರೆ ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಲಿಕ್ಕೆ ಇಮಿಡಿಯೇಟ್ ಆಗಿ ಹೋಗುತ್ತೆ. ಅಲ್ಲಿ ತುಂಬಾ ಸಮಯ ಇರಲ್ಲ. ಅದು ಆತ್ಮ ಮುಕ್ತವಾಗಿದ್ರೆ ಅದು ಆಧ್ಯಾತ್ಮಿಕ ಜಗತ್ತಿಗೆ ಇಮಿಡಿಯೇಟ್ ಆಗಿ ಹೋಗುತ್ತೆ. ಯಾಕಂದ್ರೆ ಮತ್ತೆ ಮಧ್ಯದಲ್ಲಿ ಎಲ್ಲಿ ಉಳ್ಕೊಳ್ಳುವಂತ ಅದಕ್ಕೆ ಅವಶ್ಯಕತೆ ಇಲ್ಲ. ಈಗ ಬೇರೆ ತರ ಯಾರು ಮುಕ್ತರಾಗಿಲ್ವೋ ಅವರು ತಮ್ಮ ಕರ್ಮದ ಫಲದ ಪ್ರಕಾರ ಒಳ್ಳೆ ಕರ್ಮ ಅಥವಾ ಕೆಟ್ಟ ಕರ್ಮಗಳನ್ನು ಮಾಡಿದ್ರೆ ಅವರು ಯಮರಾಜರ ಹತ್ರ ಹೋಗಿ ಅಲ್ಲಿ ಅವ್ರದ್ದು ಜಜ್ಮೆಂಟ್ ಆಗಿ ಆಮೇಲೆ ಅವರು ಒಳ್ಳೆ ಶರೀರನೋ ಕೆಟ್ಟ ಶರೀರನೋ ಅದ್ರ ಪ್ರಕಾರ ಪಡ್ಕೊಳ್ತಾರೆ. ಅದಕ್ಕೆ ಅದು ಕಷ್ಟ ಅನುಭವಿಸ್ಬೇಕಿದ್ರೆ ಅದಕ್ಕೆ ಫಸ್ಟ್ ಒಂದು ಯಾತನಾ ಶರೀರ ಅಂತೇಳಿ ಕೊಡ್ತಾರೆ. ಯಮಲೋಕದಲ್ಲಿ ಯಾತನಾ ಶರೀರ ಅಂತೇಳಿ ಕೊಟ್ಟು ಅದು ಏನೇನು ಕಷ್ಟಗಳನ್ನು ಅನುಭವಿಸ್ಬೇಕು ಅದೆಲ್ಲ ಕಷ್ಟವನ್ನು ಫಸ್ಟ್ ಯಾತನಾ ಶರೀರದಲ್ಲಿ ಕೊಡ್ತಾರೆ. ಅದಕ್ಕೆ ಪ್ರಾಕ್ಟೀಸ್ ಆಗಲಿ ಅಂತೇಳಿ. ಅಂದ್ರೆ ಯಾತನಾ ಶರೀರ ಅಂದ್ರೆ ಅದಕ್ಕೆ ಎಷ್ಟೇ ಕಷ್ಟ ಬಂದರೂ ಕೂಡ ಅದು ಸಾಯಲ್ಲ, ಬಟ್ ಕಷ್ಟ ಅನುಭವ ಆಗುತ್ತೆ. ಅದಕ್ಕೆ ಯಾತನಾ ಶರೀರ ಅಂತಾರೆ. ಆಮೇಲೆ ಅದಕ್ಕೆ ಬೇರೆ ಬೇರೆ ಜೀವಿಗಳಲ್ಲಿ ಅದಕ್ಕೆ ಕೆಲವೊಂದ್ಸಲ ಪ್ರಾಣಿ ಪಕ್ಷಿ ಅದೆಲ್ಲ ಬೇರೆ ಬೇರೆ ಜೀವಿಗಳಲ್ಲಿ, ಯಾಕಂದ್ರೆ ಪ್ರತಿಯೊಂದು ಶರೀರದಲ್ಲೂ ಬೇರೆ ಬೇರೆ ತರದ ಕಷ್ಟಗಳಿರುತ್ತೆ. ಮನುಷ್ಯರಿಗೆ ಒಂಥರ ಕಷ್ಟಗಳಿದ್ರೆ ಪ್ರಾಣಿಗಳಿಗೆ ಒಂಥರ ಕಷ್ಟ, ಪಕ್ಷಿಗಳಿಗೆ ಒಂಥರ ಕಷ್ಟ. ಸೊ ಅಲ್ಲಿ ಏನು ಅನುಭವಿಸ್ಬೇಕು ಅದ್ರದ್ದೆಲ್ಲ ಒಂದ್ಸಲ ಪ್ರಾಕ್ಟೀಸ್ ಕೊಟ್ಬಿಟ್ಟು ಆಮೇಲೆ ಇಲ್ಲಿ ಕಳಿಸ್ತಾರೆ. ಆಮೇಲೆ ಅದು ಬೇರೆ ಬೇರೆ ಆತ್ಮಕ್ಕೂನು ಅಂದ್ರೆ ಸುಖ ದುಃಖ ಕಷ್ಟಗಳು ಅನುಭವಿಸೋದಿರುತ್ತೆ ಪ್ರಭುಜಿ. ಅದು ಆತ್ಮಕ್ಕೆ ನಾನು ಶರೀರಕ್ಕೆ ನಾನೇ ಅಂತ ತಿಳ್ಕೊಂಡ್ರೆ ಅದು ಕಷ್ಟ ಅನುಭವಿಸುತ್ತೆ. ನಾನು ಈ ಶರೀರ ಇಲ್ಲ ಅಂತ, ಈಗ ನೋಡಿ ಕಾರ್ ಇರುತ್ತೆ ನಿಮ್ದು, ಈ ಕಾರು ನಾನೇ ಕಾರ್ ಅಂತ ಹೇಳಿ ತಿಳ್ಕೊಂಡ್ರೆ ಈ ಕಾರಿಗೆ ಯಾರಾದರೂ ಗ್ಲಾಸಿಗೆ ಏನೋ ಸ್ಕ್ರಾಚ್ ಮಾಡಿದ್ರು ಅವಾಗ ನನಗೆ ಏನೋ ಆಯ್ತಾನೋ ಆ ಥರ ನಾವು ಕಷ್ಟ ಪಡ್ಕೊಳ್ತೇವೆ ಅಲ್ವಾ? ನನಗೇನೂ ಆಗಲಿಲ್ಲ, ಬಟ್ ನಾನು ಕಾರಿಗೆ ಅಟ್ಯಾಚ್ ಆಗಿದ್ದೆ. ನಾನೇ ಆ ಕಾರ್ ಅಂತೇಳಿ ತಿಳ್ಕೊಂಡು ನನ್ನ ಜೀವನ ನಡೆಸ್ತಾ ಇದ್ರೆ ಅದಕ್ಕೆ ಯಾರೇನು ಸ್ಕ್ರ್ಯಾಚ್ ಮಾಡಿದ್ರು ನನಗೆ ಅದು ನನಗೆ ಆಯ್ತೇನೋ ಅಷ್ಟು ನಾನು ಅದನ್ನು ದುಃಖ ಅನುಭವಿಸ್ತೇನೆ. ಅದೇ ಥರ ಆತ್ಮಕ್ಕೆ ಏನೂ ಆಗಲ್ಲ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ. ಅದ್ರದ್ದು ಗುಣಗಳನ್ನು 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಅದನ್ನು ಶಸ್ತ್ರದಿಂದ ಕಟ್ ಮಾಡ್ಲಿಕ್ಕಾಗಲ್ಲ, ನೀರಿನಿಂದ ಒದ್ದೆ ಮಾಡ್ಲಿಕ್ಕಾಗಲ್ಲ, ಗಾಳಿಯಿಂದ ಒಣಗಿಸ್ಲಿಕ್ಕಾಗಲ್ಲ. ಅಂದರೆ ಆತ್ಮವು ಆಧ್ಯಾತ್ಮಿಕವಾಗಿದೆ. ಬಟ್ ಆ ಆತ್ಮ ಈಗೇನಾಗಿದೆ, ಶರೀರವನ್ನೇ ತಾನಂತೇಳಿ ಭಾವಿಸ್ಕೊಂಡು ತನ್ನ ಜೀವನ ನಡೆಸ್ತಾ ಇದೆ. ನಾನೇ ಈ ಶರೀರ ಅಂತ ತಿಳ್ಕೊಂಡು. ಅದಕ್ಕೆ ಶರೀರ ಸುಖ ಆದರೆ ಅದು ನನಗೆ ಸುಖ ಆಗಿದೆ ಅಂತೇಳಿ ತಿಳ್ಕೊಳ್ಳುತ್ತೆ. ಶರೀರಕ್ಕೆ ದುಃಖ ಬಂದರೆ ನನಗೆ ದುಃಖ ಬಂದಿದೆ ಅಂತೇಳಿ ಇದನ್ನು ಮಾಯ ಅಂತೇಳಿ ಹೇಳ್ತಾರೆ. ಈಗ ಮಾಯದಲ್ಲಿ ಇರೋದ್ರಿಂದ ಆ ಶರೀರದ ಕಷ್ಟ ಸುಖಗಳನ್ನು ತನ್ನದೇ ಕಷ್ಟ ಸುಖ ಅಂತೇಳಿ ತಿಳ್ಕೊಂಡು ಆತ್ಮ ತನ್ನ ಜೀವನ ನಡೆಸ್ತಾ ಇದೆ. ಆದರೆ ಆತ್ಮದ ನಿಜವಾದ ಸ್ಥಿತಿ ಏನಂತಂದ್ರೆ ಅದು ಸದಾ ಆನಂದಮಯವಾಗಿರೋದು. ಅದನ್ನ ಬ್ರಹ್ಮಭೂತ ಸ್ಥಿತಿ ಅಂತೇಳಿ ಹೇಳ್ತಾರೆ. ಬ್ರಹ್ಮಭೂತ ಪ್ರಸನ್ನಾತ್ಮ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ. ಅದಕ್ಕೆ ಯಾವುದೇ ಥರ ಶೋಚನೆಗಳಿಲ್ಲ, ಅದಕ್ಕೆ ಯಾವುದೇ ಥರ ಭೌತಿಕ ಆಕಾಂಕ್ಷೆಗಳಿರಲ್ಲ. ಅದು ಕೇವಲ ಭಗವಂತನ ಸೇವೆಯಲ್ಲಿ ಆನಂದಮಯವಾಗಿರುತ್ತೆ. ಎಲ್ಲಿವರೆಗೆ ಅದು ಆತ್ಮ ಆ ಸ್ಥಿತಿಗೆ ಬರಲ್ವಾ ಅದು ಭೌತಿಕ ಗುಣಗಳ ಪ್ರಭಾವದಲ್ಲೇ ಇರುತ್ತೆ. ಈ 3 ಗಣಗಳು ರಜೋಗುಣ, ತಮಗುಣ, ಸತ್ವಗುಣ ಇದರ ಪ್ರಭಾವದಲ್ಲೇ ಇರುತ್ತೆ. ಸೊ ಆ ಪ್ರಭಾವದಲ್ಲಿದ್ದಾಗ, ಸತ್ವಗುಣದಲ್ಲಿದ್ದಾಗ ಸ್ವಲ್ಪ ಅದಕ್ಕೆ ನಿಜವಾದ ಆನಂದದ ಸ್ವಲ್ಪ ಅನುಭವ ಆಗುತ್ತೆ. ಸತ್ವಗುಣದಲ್ಲಿದ್ದಾಗ. ರಜೋಗುಣ ತಮಗುಣದಲ್ಲಂತೂ ಅದು ಪೂರ್ಣ ಅಜ್ಞಾನದಲ್ಲೇ ಇರುತ್ತೆ. ಆ ಸತ್ವಗುಣವನ್ನು ಮೀರಿದಾಗ ಅದು ಶುದ್ಧ ಸತ್ವಕ್ಕೆ ಬರುತ್ತೆ. ಅದಕ್ಕೆ ಬ್ರಹ್ಮಭೂತ ಅಂತೇಳಿ ಹೇಳ್ತಾರೆ. ಆ ಸ್ಥಾನದಲ್ಲಿ ಅದು ನಿಜವಾದ ಆನಂದವನ್ನು ಅನುಭವಿಸ್ಬೋದು. ಅಲ್ಲಿ ಅದು ಭಗವಂತನ ಸೇವೆ ಆವಾಗ ಶುರು ಆಗುತ್ತೆ, ನಿಜವಾದ ಸೇವೆ. ಅಲ್ಲಿವರೆಗೆ ಅದು ನಿಯಮದ ಪ್ರಕಾರ
ವೈಧಿ ಭಕ್ತಿ ಅಂತ ಹೇಳ್ತಾರೆ. ವಿಧಿಯ ಪ್ರಕಾರ ಭಗವಂತನ ಸೇವೆ ಮಾಡ್ತಾ ಮಾಡ್ತಾ ತನ್ನನ್ನು ಶುದ್ಧ ಮಾಡ್ಕೊಳ್ಳುತ್ತದೆ ಆ ಪ್ರೊಸೆಸ್ಸಿಂದ. ಅದರದ್ದು ಚೇತನ ಯಾವಾಗ 100% ಶುದ್ಧ ಆಗುತ್ತೆ ಆವಾಗ ಅದು ಆ ನಿಜವಾದ ಆನಂದವನ್ನು ಅನುಭವಿಸೋದು ಅದಾದಮೇಲೆ. ಬಟ್ ಈ ಕಲಿಯುಗದಲ್ಲಿ ಸಂಕೀರ್ತನೆ ಮುಖಾಂತರ ಚೈತನ್ಯ ಮಹಾಪ್ರಭುಗಳು ಆ ಆನಂದವನ್ನು ನಮಗೆ ನಮ್ಮ ಬದ್ಧ ಸ್ಥಿತಿಯಲ್ಲೂ ಕೂಡ ನಾವು ಆನಂದವನ್ನು ಅನುಭವಿಸ್ಲಿಕ್ಕೆ ನಮಗೊಂದು ಅಪಾರ್ಚುನಿಟಿ ಮಾಡಿ ಕೊಡ್ತಾ ಇದ್ದಾರೆ. ಇದು ಹರೇ ಕೃಷ್ಣ ಮಂತ್ರ ಜಪ ಮಾಡೋದ್ರಿಂದ ಮತ್ತೆ ಕೀರ್ತನೆ ಮಾಡೋದ್ರಿಂದ ಏನು ಆನಂದದ ಅನುಭವ ಇದೆ ನಾವು ಈ ಮಂತ್ರವನ್ನು ಜಪ ಮಾಡಿ ಅನುಭವಿಸ್ಬೋದು. ಈ ಸಂಕೀರ್ತನ ಅಥವಾ ಹರೇ ಕೃಷ್ಣ ಮಂತ್ರದ ಬಗ್ಗೆ ಹೇಳಿದ್ದಾರೆ, ಚೇತೋದರ್ಪಣ ಮಾರ್ಜನಂ ಅಂದರೆ ನಮ್ಮ ಚೇತನೆಯನ್ನು ಇದು ಶುದ್ಧ ಮಾಡುತ್ತದೆ ಅಂತೇಳಿ. ಚೇತೋದರ್ಪಣ ಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪಣಂ, ಈ ಭೌತಿಕ ಸಂಸಾರದಲ್ಲಿರುವಂಥ ಎಲ್ಲ ಕಷ್ಟಗಳಿಂದ ನಮ್ಮನ್ನು ಮುಕ್ತವಾಗಿ ಮಾಡುತ್ತೆ. ಭವ ಮಹಾದಾವಾಗ್ನಿ, ಯಾಕಂದರೆ ಭೌತಿಕ ಸಂಸಾರವನ್ನು ಕಾಳ್ಗಿಚ್ಚಿಗೆ ಹೋಲಿಸಿದ್ದಾರೆ. ಕಾಳ್ಗಿಚ್ಚು ಅಂತ ಆಯ್ತಂತಂದರೆ ಅಲ್ಲಿರೋ ಎಲ್ಲ ಪ್ರಾಣಿಗಳು ಅವು ಸತ್ತೋಗ್ಬಿಡುತ್ತೆ, ಏನು ಮಾಡ್ಲಿಕ್ಕಾಗಲ್ಲ, ಅಷ್ಟು ದೊಡ್ಡ ಬೆಂಕಿ ಹತ್ಕೊಂಡ್ಬಿಟ್ರೆ. ಅದೇ ಥರ ಎಲ್ಲ ಜೀವಿಗಳು ಈ ಭೌತಿಕ ಸಂಸಾರದಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಇದೆ. ಬಟ್ ಈ ಜಪ ಮಾಡ್ಲಿಕ್ಕೆ ನಾವು ಶುರು ಮಾಡಿದ ಕೂಡಲೇ, ಸಂಕೀರ್ತನ ಶುರು ಮಾಡಿದ ಕೂಡಲೇ ನಮಗೆ ಅದೆಲ್ಲ ಕಷ್ಟಗಳಿಂದ ನಮಗೆ ಒಂದು ನಿರ್ವಾಪಣ, ನಮಗೆ ಅದರಿಂದ ಒಂದು ಪರಿಹಾರ ಸಿಗುತ್ತೆ. ಆಮೇಲೆ ಶ್ರೇಯಕ್ಕೈರವ ಚಂದ್ರಿಕಾ ವಿತರಣಂ, ಆ ಬೆಳದಿಂಗಳ ಥರ ಅದು ಆನಂದ ಹಾಗೆ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗುತ್ತೆ. ಹೇಗೆ ಚಂದ್ರ ಸ್ಟಾರ್ಟಿಂಗಲ್ಲಿ ಹುಣ್ಣಿಮೆ ಬರೋವರೆಗೆ ಬೆಳೀತಾ ಬೆಳೀತಾ ಹೋಗುತ್ತಲ್ವ, ಆ ಥರ ನಮ್ಮದು ಆ ಆನಂದ ಏನಿದೆ ಆನಂದ ಅಂಬುದಿ ವರ್ಧನಂ ಅಂತ ಹೇಳಿದೆ. ಶ್ರೇಯಕ್ಕೈರವ ಚಂದ್ರಿಕಾ ವಿತರಣಂ ಆನಂದ ಅಂಬುದಿ ವರ್ಧನಂ. ಅಂಬುದಿ ಅಂತಂದರೆ ಸಮುದ್ರ. ಸೊ ಆನಂದದ ಸಮುದ್ರ. ಈಗ ಜನರಲಿ ಸಮುದ್ರಕ್ಕೆ ಒಂದು ಬೌಂಡ್ರಿ ಇರುತ್ತೆ, ಆ ಬೌಂಡ್ರಿ ಬಿಟ್ಟು ಜನರಲಿ ಬರಲ್ಲ. ಆ ಬೌಂಡ್ರಿ ಬಿಟ್ಟು ಬಂದರೆ ಅದಕ್ಕೆ ಸುನಾಮಿ ಅಂತೇಳಿ ಹೇಳ್ತಾರೆ. ಸೊ ಈ ಆನಂದದ ಸಮುದ್ರ ಏನಿದೆಯಲ್ಲ ಅದಕ್ಕೆ ಒಂದು ಬೌಂಡ್ರಿನೇ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಅದು ಬೆಳೀತಾ ಬೆಳೀತಾನೆ ಹೋಗುತ್ತೆ ಇದು ನಾವು ಜಪ ಮಾಡ್ತಾ ಇದ್ರೆ. ಸೊ ಅದು ನಮ್ದು ನಿಜವಾದ ಸ್ಥಿತಿ, ಆತ್ಮದ ನಿಜವಾದ ಸ್ಥಿತಿ ಇದು. ಇದು ಹರೇ ಕೃಷ್ಣ ಮಂತ್ರ ಜಪ ಮಾಡೋದ್ರಿಂದ ಆತ್ಮವು ಆ ಒರಿಜಿನಲ್ ತನ್ನ ಸ್ಥಿತಿಯನ್ನು ವಾಪಸ್ ಪಡೆದುಕೊಳ್ಳುತ್ತೆ. ಅಂದ್ರೆ ಈಗ ಆತ್ಮ ಪರಿಪೂರ್ಣವಾಗಿ ಶುದ್ಧ ಆದ್ಮೇಲೆ ಬೇರೆ ದೇಹಕ್ಕೆ ಅದಕ್ಕೆ ಪ್ರವೇಶ ಇರುತ್ತೆ ಪ್ರಭುಜಿ? ಅವಾಗ ಅದು ಆಧ್ಯಾತ್ಮಿಕ ದೇಹವನ್ನು ಬೆಳೆಸ್ಕೊಳ್ಳುತ್ತೆ. ಆಧ್ಯಾತ್ಮಿಕ ಲೋಕದಲ್ಲಿ, ಆಧ್ಯಾತ್ಮಿಕ ಲೋಕದಲ್ಲಿ ಅದಕ್ಕೆ ಆಧ್ಯಾತ್ಮಿಕ ದೇಹ ಪ್ರಾಪ್ತವಾಗುತ್ತೆ. ಆಧ್ಯಾತ್ಮಿಕ ಲೋಕದಲ್ಲಿ ಅಲ್ಲಿವರೆಗೆ ಅದು ಇನ್ನೊಂದು ಭೌತಿಕ ಶರೀರ ಸಿಗ್ತಾ ಇರುತ್ತೆ ಅದಕ್ಕೆ. ಯಾಕಂದ್ರೆ ಮ್ಯಾಕ್ಸಿಮಮ್ ನಾವು ಒಂದು 100 ವರ್ಷ ಅಲ್ವಾ ಬಾಳೋದು. ಈಗ ಅದು ಕೂಡ ಕಡಿಮೆ ಆಗಿದೆ. 50, 60, 70, 80 ಯಾವಾಗ ಶರೀರ ಸಮಾಪ್ತ ಆಗುತ್ತೆ ಹೇಳಲಿಕ್ಕಾಗಲ್ಲ. ಬಟ್ ಆತ್ಮ ಶಾಶ್ವತ ಇರೋದ್ರಿಂದ ಅದು ಮುಗಿಸಿದ ಕೂಡಲೇ ಇನ್ನೊಂದು ಶರೀರ ಸಿಗುತ್ತೆ. ಈಗ ನಾವು ಸಾಯೋಕ್ಕಿಂತ ಮುಂಚೆನೇ ನಾವು ಪರಿಶುದ್ಧರಾದರೆ ನಮಗೆ ಇನ್ನೊಂದು ಭೌತಿಕ ಶರೀರ ಸಿಗಲ್ಲ, ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬಿಡ್ತೇವೆ. ಅದಾಗಲಿಲ್ಲ ಅಂತಂತಂದರೆ ಮತ್ತೆ ಇಲ್ಲೇ ಇನ್ನೊಂದು ಶರೀರ ಪಡ್ಕೋಬೇಕು. ಬಟ್ ಯಾರು ಭಕ್ತಿ ಮಾಡಿರ್ತಾರೆ, ಯಾರು ಭಗವಂತನ ಸೇವೆ ಮಾಡಿರ್ತಾರೆ ಅವರಿಗೆ ಮನುಷ್ಯ ಶರೀರ ಗ್ಯಾರಂಟಿ ಆಗಿರುತ್ತೆ. ಅದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. 100% ಅವರು ಮತ್ತೆ ಮನುಷ್ಯ ಶರೀರವನ್ನೇ ಪಡ್ಕೊಳ್ತಾರೆ ಅಂತೇಳಿ. ಮತ್ತೆ ಅವ್ರ ಪ್ರಾಣಿಗಳ ಪಕ್ಷಿಗಳ ಶರೀರ ಸಿಗಲ್ಲ. ಆಮೇಲೆ ಆ ಶರೀರ ಕೂಡ ಅವರು ಸ್ವಲ್ಪ ಕಡಿಮೆ ಭಕ್ತಿ ಮಾಡಿದಿದ್ರೆ ಅವರು ಸ್ವರ್ಗಲೋಕಕ್ಕೆ ಹೋಗ್ತಾರೆ, ಅಥವಾ ಮತ್ತೆ ಅವರು ಒಬ್ಬ ಶ್ರೀಮಂತರ ಮನೆಯಲ್ಲಿ ಅಥವಾ ಒಬ್ಬ ತುಂಬ ವಿದ್ಯಾವಂತರ ಮನೆಯಲ್ಲಿ ಜನ್ಮ ತೆಗೆದುಕೊಳ್ತಾರೆ. ಅವರು ತುಂಬ ಕಡಿಮೆ ಭಕ್ತಿ ಮಾಡಿದಿದ್ರೆ. ಅವರು ತುಂಬ ಹೆಚ್ಚು ಭಕ್ತಿ ಮಾಡಿ ಆಲ್ಮೋಸ್ಟ್ ಬಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತಂದರೆ ಅವರು ಯೋಗಿನಾಮೇವ ಕುಲೆ ಭವತಿ ಜನ್ಮ ಅಂತ ಹೇಳಿದ್ದಾರೆ. ಅಂದರೆ ಅವರು ಮತ್ತೆ ಭಕ್ತರ ಮನೆಯಲ್ಲಿ ಜನ್ಮ ತಗೊಳ್ತಾರೆ, ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ. ಎಲ್ಲಿ ಬಿಟ್ಟಿದ್ದಾರೆ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಆಮೇಲೆ ಆದಷ್ಟು ಬೇಗ ಅವ್ರು ಮತ್ತೆ ಮುಗಿಸಿ ಮತ್ತೆ ಭಗವಂತನ ಧಾಮಕ್ಕೆ ವಾಪಸ್ ಹೋಗ್ತಾರೆ. ಸೊ 100% ಆಗಲಿಲ್ಲ ಅಂತಂತಂದರೆ ನಮಗೆ ಯಾವ್ದು ಒಂದು ಒಳ್ಳೆಯ ಮನೆತನದಲ್ಲಿ ಜನ್ಮ ಸಿಗುತ್ತೆ. ನಾವು ತುಂಬ ಭಕ್ತಿ ಮಾಡಿದಿದ್ರೆ ನಮಗೆ ಭಕ್ತರ ಮನೆಯಲ್ಲೇ ಜನ್ಮ ಸಿಗುತ್ತೆ. ನಾವು 100% ಆಗಿದ್ದರೆ ನಾವು ಭಗವಂತ ಸ್ಥಾನಕ್ಕೆ ಹೋಗ್ಬಿಡ್ತೇವೆ. ಆಮೇಲೆ ಯಾರು ಭಕ್ತರಲ್ವೋ ಅವರು ತಮ್ಮ ಕರ್ಮದ ಪ್ರಕಾರ ಒಳ್ಳೆ ಕರ್ಮಗಳನ್ನು ಮಾಡಿದ್ರೆ ಅವರಿಗೆ ಒಂದು ಒಳ್ಳೆಯ ಮನೆತನದಲ್ಲಿ ತುಂಬ ಫೆಸಿಲಿಟಿ ಇರುವಂಥ ಜನ್ಮ ಸಿಗುತ್ತೆ. ಅವರು ಕೆಟ್ಟ ಕರ್ಮಗಳನ್ನು ಮಾಡಿದರೆ ಅವರಿಗೆ ಮತ್ತೆ ಪ್ರಾಣಿಗಳಲ್ಲೋ ಇದರಲ್ಲೋ. ಆಮೇಲೆ ಪ್ರತಿಯೊಬ್ಬ ವ್ಯಕ್ತಿ ಏನು ಮಾಡಿರ್ತಾನೆ, ಎಷ್ಟೋ ಪುಣ್ಯ ಪಾಪಗಳನ್ನು ಮಾಡಿರ್ತಾನೆ. ಅದ್ರ ಕಾಂಬಿನೇಷನಲ್ಲಿ ಸ್ವಲ್ಪ ಕಷ್ಟ ಸಿಗುತ್ತೆ, ಸ್ವಲ್ಪ ಸುಖ ಸಿಗುತ್ತೆ. ಸೊ ಇದನ್ನು ಕರ್ಮ ಬಂಧನ ಅಂತ ಹೇಳಿ ಹೇಳ್ತಾರೆ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಆಕ್ಚುಲಿ ಸನಾತನ ಅಂದ್ರೆ ಏನು ಪ್ರಭುಜಿ? ಸನಾತನ ಅಂತಂತಂದ್ರೆ ಹುಟ್ಟು ಸಾವು ಇಲ್ಲದೆ ಇರೋದು, ಶಾಶ್ವತವಾಗಿರೋದಕ್ಕೆ ಸನಾತನ ಅಂತೇಳಿ ಹೇಳ್ತಾರೆ. ಅದಕ್ಕೆ ಹುಟ್ಟು ಇಲ್ಲ, ಅದಕ್ಕೆ ಸಾವು ಇಲ್ಲ, ಅದು ನಿರಂತರವಾಗಿರುತ್ತೆ, ಅದು ಶಾಶ್ವತವಾಗಿರುತ್ತೆ, ಅದಕ್ಕೆ ಸನಾತನ ಅಂತೇಳಿ ಹೇಳ್ತಾರೆ. ಆತ್ಮಕ್ಕೆ ಇನ್ನೊಂದು ಆತ್ಮದ ಒಂದು ಗುಣ ಅಂತಂದರೆ ಅದು ಸನಾತನ, ಅಂದರೆ ಅದಕ್ಕೆ ಹುಟ್ಟು ಇಲ್ಲ, ಅದಕ್ಕೆ ಸಾವು ಇಲ್ಲ. ಸನಾತನ ಧರ್ಮ ಅಂತ ಹೇಳ್ತಾರೆ. ಅಂದರೆ
ಆ ಆತ್ಮದ ನಿಜವಾದ ಧರ್ಮವನ್ನ ಸನಾತನ ಧರ್ಮ ಅಂತೇಳಿ ಹೇಳ್ತಾರೆ. ಅದು ಸನಾತನ ಧರ್ಮ ಅಂತಂತಂದ್ರೆ ಭಗವಂತನ ಸೇವೆ ಮಾಡೋದು, ಅದನ್ನ ಸನಾತನ ಧರ್ಮ ಅಂತ ಹೇಳ್ತಾರೆ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ನನ್ನ ಕೃಷ್ಣ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಪಾಪಗಳನ್ನ ಈ ಜನ್ಮದಲ್ಲಿ ಕ್ಲಿಯರ್ ಮಾಡ್ಕೊಳ್ಬಹುದಾ? ಅದರಿಂದ ಪರಿಹಾರ ಸಿಗತ್ತಾ? ಹೌದು ಹೌದು, ಬ್ರಹ್ಮ ಸಂಹಿತೆಯಲ್ಲಿ ಹೇಳಲಾಗಿದೆ, ಕರ್ಮಾಣಿ ನಿರ್ದಹತಿ ಕಿಂತುಚ ಭಕ್ತಿ ಭಾಜಾಂ. ಭಕ್ತಿ ಭಾಜಾಂ ಅಂತಂದ್ರೆ ಯಾರು ಭಗವಂತನ ಭಕ್ತಿಯಲ್ಲಿ ತೊಡಕೊಳ್ತಾರೆ ಅವರು ಈ ಕರ್ಮ ಬೀಜಗಳಿದೆ ಅಲ್ವಾ, ಕರ್ಮ ಬೀಜಗಳ ತರ ಇರುತ್ತೆ. ಆ ಬೀಜಗಳು ಬೇರೆ ಬೇರೆ ಟೈಮಲ್ಲಿ ಫಲ ಕೊಡುತ್ತೆ. ಅದನ್ನ ನಿರ್ದಹತಿ ಅಂದ್ರೆ ಸುಟ್ಟಾಕಿದಂಗ ಅಂತೇಳಿ ಹೇಳ್ತಾರೆ. ಅಂದ್ರೆ ಅದು ಬೀಜಗಳಿರುತ್ತಲ್ವಾ, ಅದನ್ನ ಹುರಿದು ಬಿಟ್ಟು ಭೂಮಿಯಲ್ಲಿ ಹಾಕಿದ್ರೆ ಅದು ಮೊಳಕೆ ಕೊಡಲ್ಲ ಅಲ್ವಾ. ಸೊ ಅದೇ ತರ ಭಕ್ತಿ ಏನಾಗುತ್ತೆ, ಎಲ್ಲಾ ಕರ್ಮ ಬೀಜಗಳನ್ನು ಸುಟ್ಟಾಕಿಬಿಡುತ್ತೆ. ಸೊ ಆ ಕರ್ಮಗಳು ನಾವು ಇಷ್ಟು ಹಿಂದೆ ಯಾವುದೋ ಒಳ್ಳೆ ಕರ್ಮಗಳು ಕೆಟ್ಟ ಕರ್ಮಗಳು ಮಾಡಿದ್ರು ಕೂಡ ಆ ಕರ್ಮ ನಮಗೆ ಆ ಫಲಗಳನ್ನು ಕೊಡಲ್ಲ. ಭಕ್ತಿ ಮುಖಾಂತರ ನಾವು ಎಲ್ಲಾ ಕರ್ಮಗಳಿಂದ ನಾವು ಮುಕ್ತಿಯನ್ನು ಪಡೆದುಕೋಬಹುದು. ಆಮೇಲೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುದು ಅದೇ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ನಾನು ಎಲ್ಲಾ ಪಾಪಗಳಿಂದ ನಿನ್ನನ್ನು ಮುಕ್ತನಾಗಿ ಮಾಡುತ್ತೇನೆ, ನನಗೆ ಶರಣಾದ್ರೆ ನಾನು ಎಲ್ಲಾ ಪಾಪಗಳಿಂದ ನಿನ್ನನ್ನು ಮುಕ್ತ ಮಾಡ್ತೇನೆ ಅಂತೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅಲ್ಲಿ ಇನ್ನೊಂದು ಕಡೆ ಕೃಷ್ಣ ಹೇಳ್ತಾರೆ, ಯೋಗಕ್ಷೇಮಂ ವಹಾಮಿ ಅಹಂ. ಯಾರು ನನ್ನ ಸೇವೆಯಲ್ಲಿ ತೊಡಗಿಕೊಂಡಿರ್ತಾರೆ ಅವರೆಲ್ಲಾ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೇನೆ ಅಂತೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ತುಂಬಾ ಖುಷಿ ಆಯ್ತು ಪ್ರಭುಜಿ. ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ. ಪೂರ್ವಿಕಾ ಹ್ಯಾಂಡ್ ರೈಸ್ ಮಾಡಿದರೆ, ಏನಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು. ಓಕೆ, ಸೊ ಮತ್ತೇನಾದ್ರು ಪ್ರಶ್ನೆಗಳಿಲ್ಲದೆ ಇದ್ರೆ ಸೊ ಇವತ್ತಿಂದ ಸಮ್ಮರಿ ಮಾಡ್ಬೇಕಂತ. ಹರೇ ಕೃಷ್ಣ. ಪ್ರಭುಜಿ, ನಂದೊಂದು ಪ್ರಶ್ನೆ ಇದೆ. ಹಾ. ಏನಂತ ಹೇಳಿದ್ರೆ, ಇವಾಗ ನಾವು ಸಂಕೀರ್ತನ ಇಂಥದ್ದು ಕೇಳ್ತೀವಿ, ಆಮೇಲೆ ಭಗವದ್ಗೀತೆ ಓದ್ತೀವಿ. ಆ ಟೈಮ್ನಲ್ಲಿ ಮಾತ್ರ ಇವು ಕೆಲವೊಂದು ಸತ್ಯ ವಿಷಯಗಳು ನೆನಪಿನಲ್ಲಿ ಇರತ್ತೆ ಅಂತ. ಅಂದ್ರೆ ನಾವು ಶರೀರ ಅಲ್ಲ, ಆತ್ಮ ಇದೀವಿ, ಮತ್ತು ನಾವು ಕಂಟ್ರೋಲರ್ ಅಲ್ಲ, ಕಡಿಮೆ ಪ್ರಮಾಣದಲ್ಲಿ ಕಂಟ್ರೋಲರ್ ಈ ತರ ಇದೀವಿ ಅಂತ ಹೇಳಿ ಅನ್ಸತ್ತೆ. ಆದ್ರೆ ನೈಜ ಸನ್ನಿವೇಶ ಬಂದಿರತ್ತಲ್ಲ, ಅವಾಗ ನಮ್ಮ ಪ್ರತಿಕ್ರಿಯೆ ಬೇರೆ ಆಗಿರತ್ತೆ, ಆ ತತ್ವದ ಪ್ರಕಾರ ಇರೋದೇ ಇಲ್ಲ. ಆತರ ಯಾವಾಗ್ಲೂ ನಮ್ಗ ಆತರ ಇರ್ಬೇಕಂತ ಹೇಳಿದ್ರೆ ಇದ್ ಮಾಡ್ಬೇಕು ಅಂತ ಸ್ವಲ್ಪ ನಂಗೆ ಹೇಳ್ಬೇಕು. ಅದಕ್ಕೆ ನೀವು ಇದು ಪ್ರಾಕ್ಟೀಸ್, ಇದು ಅಭ್ಯಾಸ ಮಾಡ್ಬೇಕು ನಾವು. ಅಭ್ಯಾಸ ಯೋಗ ಯುಕ್ತೇನ ಚೇತಸ ಅನ್ಯಗಾಮಿನ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ ಅಭ್ಯಾಸ ಮಾಡ್ಬೇಕಂತ ಹೇಳಿ. ಇದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಮತ್ತು ನಮ್ದು ಚೇತಸ ನ ಅನ್ಯಗಾಮಿನ ಅಂದ್ರೆ ನಮ್ಮ ಮನಸ್ಸು ಕೃಷ್ಣನ ಬಿಟ್ಟು ಬೇರೆ ಕಡೆ ಹೋಗ್ಬಾರ್ದು. ಇದನ್ನ ನಾವು ಪ್ರಯತ್ನ ಮಾಡ್ಬೇಕು. ಇದನ್ನೇ ಯೋಗ ಅಂತ ಹೇಳಿ ಹೇಳುದು. ಯೋಗ ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನ ಭಗವಂತನ ಮೇಲೆ ಕೇಂದ್ರೀಕೃತ ಮಾಡೋದು, ಅದನ್ನು ಯೋಗ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಈ ತರ ಸಿಚುವೇಶನ್ಸ್ ಎಲ್ಲ ಬರುತ್ತಲ್ವಾ, ಇದ್ರ ಮುಖಾಂತರನು ಕೃಷ್ಣ ನಮಗೆ ಕಲಿಸ್ತಾ ಇರ್ತಾನೆ ಬೇರೆ ಬೇರೆ ಟೀಚಿಂಗ್ಸ್ ಅನ್ನ. ಅಂದ್ರೆ ಹೇಗೆ ನಾವು ನಮ್ಮನ್ನ ತಿದ್ದುಪಡಿಸ್ಕೋಬೇಕು. ಈ ತರ ಸಿಚುವೇಶನ್ ಅಲ್ಲೂ ಕೂಡ ನಮಗೆ ಗೊತ್ತಾಗುತ್ತೆ, ನಾನು ಈ ಸಿಚುವೇಶನ್ ಅಲ್ಲಿ ಹೀಗೆ ಡೀಲ್ ಮಾಡಿದೆ, ಹೀಗೆ ಮಾಡಬಾರ್ದಿತ್ತು. ಅದನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡಿ ನಾವು ಅದರಿಂದ ಹೊರಗಡೆ ಬರ್ಬೋದು. ಅದಕ್ಕೆ ನಾವು ಜಪ ಕೂಡ ಈ ತರ ಮಾಡ್ಬಾರ್ದಾಗಿತ್ತು, ಈ ತರ ಮಾಡ್ಬೇಕಾಗಿತ್ತು ಅಂತ ಹೇಳಿ ಆಮೇಲೆ ನೆನಪಿಗೆ ಬರುತ್ತೆ ಅದೆಲ್ಲ. ಅದೇ, ಇದು ಪ್ರಾಕ್ಟೀಸ್ ಮಾಡ್ತಾ ನಾವು ಹೆಚ್ಚು ಅವಾಗ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅಂತ ರಿಯಾಕ್ಷನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಅಂತ ಸಿಚುವೇಶನ್ ಅನ್ನ ಮತ್ತೆ ಬೆಟರ್ ಆಗಿ ಹ್ಯಾಂಡಲ್ ಮಾಡ್ಬೋದು, ಒಳ್ಳೆ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ಬೋದು. ಅದಕ್ಕೆ ಒಂದು ನಮ್ದು ರೀಡಿಂಗ್ ಕೂಡ ಇರಬೇಕು. ಈಗ ನಾವು ಈ ತರ ಭಗವದ್ಗೀತಾ ಕ್ಲಾಸ್ ಅಲ್ಲಿ ನಾವು ಬುಕ್ ಓದ್ತಾ ಇದ್ದೇವೆ, ಆಧ್ಯಾತ್ಮಿಕ ವಿಷಯಗಳನ್ನು ಕೇಳ್ತಾ ಇದ್ದೇವೆ. ಸೊ ಅದು ಕೂಡ ಪ್ರಭಾವ ಆಗುತ್ತೆ. ಆಮೇಲೆ ಜಪ ಮಾಡ್ತಾ ಇದ್ರೆ ನಾವು ಆ ಜಪ ಇದೆ ಅಲ್ವಾ, ಅದನ್ನು ನಾವು ಆದಷ್ಟು ಧ್ಯಾನಪೂರ್ವವಾಗಿ ಜಪ ಮಾಡಬೇಕು. ಈಗ ಜನರಲಿ ನಾವು ಜಪ ಮಾಡ್ತಾ ಇರ್ತೇವೆ, ಅದು ಬಾಯಿ ಅಷ್ಟೇ ಹೇಳ್ತಾ ಇರುತ್ತೆ, ನಮ್ಮ ಮನಸ್ಸು ಎಲ್ಲೆಲ್ಲೆಲ್ಲೆಲ್ಲೋ ಓಡ್ತಾ ಇರುತ್ತೆ. ಸೊ ಅವಾಗ ಅದರದ್ದು ಇಫೆಕ್ಟ್ ಕೂಡ ಕಡಿಮೆ ಇರುತ್ತೆ. ಜಪದ ನಮಗೆ ಪೂರ್ಣ ಲಾಭ ಸಿಗಬೇಕಂತಂದ್ರೆ ಆ ಪ್ರತಿಯೊಂದು ಶಬ್ದವನ್ನು ನಾವು ಕೇಳಬೇಕು. ನಮ್ಮ ಮನಸ್ಸು ಆ ಸೌಂಡ್ ಮೇಲೆ ಇರಬೇಕು, ಕೃಷ್ಣನ ಹೆಸರಿನ ಮೇಲೆ ನಮ್ಮ ಮನಸ್ಸು ಇರಬೇಕು. ಅದು ಮಾಡೋದ್ರಿಂದ ಕೂಡ ನಮ್ಮ ಮನಸ್ಸು ತುಂಬಾ ಬೇಗ ಶುದ್ಧ ಆಗುತ್ತೆ, ನಮ್ಮ ಚೇತನೆ ಬೇಗ ಶುದ್ಧ ಆಗುತ್ತೆ ಅದನ್ನು ಮಾಡಿದ್ರೆ. ಆಮೇಲೆ ನಮ್ದು ಇಡೀ ಜೀವನ, ನಮ್ದು ಇಡೀ ಕಾರ್ಯಶೈಲಿ ಏನಿದೆ ಅಲ್ವಾ, ಅದನ್ನ ನಾವು ಸ್ವಲ್ಪ ಮಾರ್ಪಾಡು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ನಾವು ಯಾವಾಗಲೂ ಕೃಷ್ಣನನ್ನು ನೆನಪಿಸ್ತಾ ಇರಬೇಕು.
ಆ ಥರ ನಮ್ಮ ಕಾರ್ಯಶೈಲಿಯನ್ನು ನಾವು ಮಾರ್ಪಾಡು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್, ಬೆಳಿಗ್ಗೆ ನಾವು ಕೃಷ್ಣನಿಗೆ ಒಂದು ಆರತಿ ಮಾಡ್ಬೋದು. ಧೂಪ, ದೀಪ, ಉದ್ಬತ್ತಿ ಮತ್ತು ದೀಪ ಮತ್ತು ಹೂವು ಹಾಕಿ ಒಂದು ಆರತಿ ಮಾಡ್ಬೋದು. ಸೊ ಈ ಥರ ನಮ್ಮ ಜೀವನ ಶೈಲಿಯನ್ನು ನಾವು, ನಮ್ಮ ಹತ್ರ ಸಮಯ ಇದ್ದರೆ ನಮ್ಮದು ಜಪವನ್ನು ನಾವು ಇನ್ಕ್ರೀಸ್ ಮಾಡ್ಬೋದು. ಒಂದು ಮಾಲೆ ಇದ್ದಲ್ಲಿ 2 ಮಾಡ್ಬೋದು, 4 ಮಾಡ್ಬೋದು. ಈ ಥರ ನಮ್ಮ ಇಡೀ ಜೀವನ ಶೈಲಿ ಏನಿದೆಯಲ್ಲ ಅದನ್ನು ನಾವು ಮಾರ್ಪಾಡು ಮಾಡಿ ಯಾವಾಗಲೂ ನಾನು ಕೃಷ್ಣನನ್ನ ನೆನಪು ಮಾಡ್ತಾ ಇರಬೇಕು. ಆ ಥರ ಮಾಡಿದರೆ ಅವಾಗ ಇದೆಲ್ಲ ನೋಡಿ, ಇದು ಮಾಯೆ, ಇದರಿಂದ ನಮಗೆ ಈ ಥರ ಎಲ್ಲ ರಿಯಾಕ್ಷನ್ಸ್ ಎಲ್ಲ ಬರೋದು ಮಾಯೆಯ ಪ್ರಭಾವದಲ್ಲಿ, ಅಂದರೆ ಗುಣಗಳ ಪ್ರಭಾವದಲ್ಲಿ. ರಜೋಗುಣ, ತಮೋಗುಣ, ಸಿಟ್ಟೆಲ್ಲ ಬರೋದು ರಜೋಗುಣದ ಪ್ರಭಾವದಿಂದ. ಸೊ ಸತ್ವಗುಣದಲ್ಲಿ ನಾವು ಆದಷ್ಟು ಇರಲಿಕ್ಕೆ ಪ್ರಯತ್ನ ಮಾಡಿದರೆ ಆವಾಗ ಈ ಥರ ಎಲ್ಲ ನಮಗೆ ಸಿಚುವೇಶನನ್ನು ನಾವು ಬೆಟರ್ ಆಗಿ ಹ್ಯಾಂಡಲ್ ಮಾಡ್ಬೋದು. ಒಂದು ಒಳ್ಳೆ ರೀತಿಯಲ್ಲಿ ನಾವು ಅದನ್ನು ಹ್ಯಾಂಡಲ್ ಮಾಡ್ಬೋದು. ಸೊ ಸತ್ವಗುಣದಲ್ಲಿ ಇರಬೇಕಂತಂತಂದರೆ ನಾವು ಬೆಳಿಗ್ಗೆ ಬೇಗ ಹೇಳೋ ಪ್ರಯತ್ನ ಪಡಬೇಕು. 4 ಗಂಟೆ ಆಗಲಿ 5 ಗಂಟೆ ಒಳಗಡೆ ಅಂದರೆ ಎದ್ದು ಬಿಡಬೇಕು. ಜಪ ಮಾಡಬೇಕು, ಧ್ಯಾನ ಕೊಟ್ಟು ಜಪ ಮಾಡಬೇಕು. ಆಮೇಲೆ ಭಗವಂತಗೆ ಏನಾದರೂ ನೈವೇದ್ಯ ಮಾಡಬೇಕು. ಸೊ ಸಿಂಪಲ್ ನೀರಾಗಲಿ ಅಥವಾ ಹೂ ಆಗಲಿ ಅಥವಾ ಹಣ್ಣುಗಳಾಗಲಿ, ಅಥವಾ ನಾವು ನಮ್ದು ಅಡುಗೆಯನ್ನೇ ನಾವು ನೈವೇದ್ಯ ಮಾಡೋ ಥರ ಆದರೂ ಕೂಡ ಅದನ್ನು ಮಾಡ್ಬೋದು. ಇದನ್ನೆಲ್ಲ ನಾವು ನಮ್ಮ ಜೀವನ ಶೈಲಿಯನ್ನು ಸ್ವಲ್ಪ ಮಾರ್ಪಾಡು ಮಾಡಿಕೊಂಡ್ರೆ, ಅಂದರೆ ಇದನ್ನು ನಾವು ಏನೂ ಬಿಡಬೇಕಂತೇಳಿಲ್ಲ ಅಥವಾ ಏನೋ ಹೊಸದಾಗಿ ನಮ್ಮ ಜೀವನದಲ್ಲಿ ತಗೊಂಡು ಬರ್ಬೇಕಂತೇಳಿಲ್ಲ. ನಾವು ಮಾಡೋ ಕಾರ್ಯಗಳನ್ನೇ ಹೇಗೆ ನಾವು ಕೃಷ್ಣಮಯ ಮಾಡಬೇಕು ಅದನ್ನು ನಾವು ಪ್ರಯತ್ನ ಪಡಬೇಕು. ಅದೆಲ್ಲ ಮಾಡ್ತಾ ಇದ್ರೆ ಆವಾಗ ಕೃಷ್ಣ ನಮ್ಮ ಹೃದಯದಲ್ಲಿ ಇರೋದ್ರಿಂದ ಸೊ ಕೃಷ್ಣ ಕೂಡ ನಮ್ಮನ್ನು ಗೈಡ್ ಮಾಡ್ತಾನೆ, ನಮ್ಮನ್ನು ಪ್ರೊಟೆಕ್ಷನ್ ಕೊಡ್ತಾನೆ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದು ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲ ಪಂಚ ತತ್ವಗಳ ಜೊತೆಗೆ ಅಪರ ಅಂತ ಹೇಳಿದ್ರಲ್ಲ. ಸೊ ಬಟ್ ಮನಸ್ಸು ಚೇತನಯುಕ್ತವಾಗಿ ಇರುತ್ತಲ್ವಾ? ಅಲ್ಲ, ಆತ್ಮಕ್ಕೆ ತನ್ನದೇ ಆದ ಮನಸ್ಸು, ಬುದ್ಧಿ, ಅಹಂಕಾರ ಇದೆ ಆತ್ಮಕ್ಕೆ. ಅದು ಬಿಟ್ಟು ಇದು ಭೌತಿಕವಾಗಿರುವಂತ ಬುದ್ಧಿ, ಮನಸ್ಸು, ಅಹಂಕಾರ ಇದೆ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ದಂಗೆ. ಈ ಇಂಟೆಲಿಜೆನ್ಸ್ ಆತ್ಮದ ಇಂಟೆಲಿಜೆನ್ಸ್ ಅಲ್ಲ, ಪ್ರಕೃತಿ ಕೊಟ್ಟಿರುವಂತ ಬುದ್ಧಿ ಇದು. ಇದು ರಾಜಸಿಕ ಆಗಿರ್ಬೋದು, ತಾಮಸಿಕ ಆಗಿರ್ಬೋದು, ಸಾತ್ವಿಕ ಆಗಿರ್ಬೋದು. ಇದು ಗುಣಗಳಿಂದ ಕೂಡಿರುವಂತ ಬುದ್ಧಿ. ಬಟ್ ಆತ್ಮಕ್ಕೆ ತನ್ನದೇ ಆದಂತ ಒಂದು ಬುದ್ಧಿ ಇದೆ, ಮನಸ್ಸಿದೆ, ತನ್ನದೇ ಆದಂತ ಇಂದ್ರಿಯಗಳಿದೆ. ಇದು ಎಕ್ಸಾಂಪಲ್ ನೋಡಿ, ಶರ್ಟ್ ಎಕ್ಸಾಂಪಲ್ ಯಾವಾಗಲೂ ನೆನಪಿಟ್ಕೋಬೇಕು ನಾವು. ಈಗ ಶರ್ಟಿಗೆ ಕೈ ಇದೆ ಅಲ್ವಾ, ಈ ಶರ್ಟಿಗೂ ಕೈ ಇದೆ. ಬಟ್ ನಿಜವಾಗಿ ಕೈ ಇರೋದು ನನಗೆ ಕೈ ಇರೋದ್ರಿಂದ ಶರ್ಟಿಗೆ ಕೈ ಇದೆ. ಅದೇ ತರ ನನಗ್ ಮನಸ್ಸಿರೋದ್ರಿಂದ ಪ್ರಕೃತಿ ಕೂಡ ನನಗೊಂದು ಮನಸ್ಸು ಕೊಟ್ಟಿದೆ. ನನಗೆ ಕೈಕಾಲು ಇರೋದ್ರಿಂದ ಈ ಭೌತಿಕ ಪ್ರಕೃತಿ ಕೂಡ ನನಗೆ ಒಂದು ಕೈಕಾಲು ಕೊಟ್ಟಿದೆ. ನನಗೆ ಬುದ್ಧಿ ಇರೋದ್ರಿಂದ ಭೌತಿಕ ಪ್ರಕೃತಿ ಕೂಡ ನನಗೆ ಒಂದು ಬುದ್ಧಿಯನ್ನು ಕೊಟ್ಟಿದೆ. ಇದು ಭೌತಿಕವಾಗಿರುವಂಥದ್ದು. ಅದರಲ್ಲಿ ಚೇತನೆ ಇಲ್ಲ. ಈ ಭೌತಿಕ ಮನಸ್ಸು, ಭೌತಿಕ ಬುದ್ಧಿಯಲ್ಲಿ ಚೇತನೆ ಇಲ್ಲ. ಚೇತನೆ ಇರೋದು ಆತ್ಮದಲ್ಲಿ. ಓಕೆ, ಅರ್ಥ ಆಯ್ತು. Of course, out of today's this thing, actually Vaishnava ಅಂತ ಹೇಳಿದ್ರೆ just if he believes in Vishnu or Krishna, is that enough? He is called as Vaishnava. ಅಂದ್ರೆ ಅದರ ಮೇಲೆ ನಂಬಿಕೆ ಇಟ್ಟವನು ವೈಷ್ಣವ ಅಂತೀವೋ, ಇಲ್ಲ who is totally into devotional service of Lord Krishna is a Vaishnava? ಅಂದ್ರೆ ಈಗ ವೈಷ್ಣವ ಅಂತಂದ್ರೆ ಯಾರು ಭಗವಂತನಲ್ಲಿ ನಂಬ್ತಾರೆ, ಭಗವಂತನನ್ನ ಪೂಜಿಸ್ತಾರೆ, ಅವರೆಲ್ಲ ವೈಷ್ಣವರೇ. ಬಟ್ ಅದರಲ್ಲೂ ಕೂಡ ಕನಿಷ್ಠ, ಮಧ್ಯಮ, ಉತ್ತಮ ಅಂತ ಹೇಳಿದೆ. ಕನಿಷ್ಠ, ಮಧ್ಯಮ ಮತ್ತೆ ಉತ್ತಮ. ಸೊ ಕನಿಷ್ಠ ವೈಷ್ಣವ ಅಂತಂತಂದ್ರೆ ಅವರಲ್ಲಿ ಭಗವಂತನ ಅರ್ಚನೆ ಮಾಡೋದ್ರಲ್ಲಿ ಅದರಲ್ಲೆಲ್ಲ ತುಂಬಾ ಆಸಕ್ತಿ. ಬಟ್ ಬೇರೆ ವ್ಯಕ್ತಿಗಳಿಗೆ ಡೀಲ್ ಮಾಡೋದ್ರಲ್ಲಿ, ಹೇಗೆ ನಾನು ಬೇರೆಯವ್ರ ಜೊತೆ ವ್ಯವಹಾರ ಮಾಡಬೇಕು, ಅದರಲ್ಲಿ ಅಷ್ಟು ಇದಿರಲ್ಲ. ಬಟ್ ಶುದ್ಧ ವೈಷ್ಣವ ಅಂತಂತಂದ್ರೆ ಯಾರು ಇದು ಪಾಪಕರ್ಮಗಳನ್ನು ಮಾಡ್ತಾ ಇಲ್ವೋ ಮತ್ತೆ ಭಗವಂತನ ಸೇವೆ ಮಾಡ್ತಾ ಇದಾರೆ, ಅವರೆಲ್ಲರೂ ವೈಷ್ಣವರೇ. ಪಾಪಕರ್ಮಗಳನ್ನು ಮಾಡೋರು ಅವರು ವೈಷ್ಣವರಲ್ಲ. ಪಾಪಕರ್ಮಗಳನ್ನು ಮಾಡೋರು ಅವರು ವೈಷ್ಣವರಲ್ಲ. ಸೊ ಯಾವಾಗ ಅವ್ರ ಪಾಪಕರ್ಮಗಳನ್ನು ಬಿಟ್ಟು ಭಗವಂತನ ಸೇವೆಯಲ್ಲಿ ತೊಡಗ್ತಾರೆ ಅವರೆಲ್ಲರೂ ವೈಷ್ಣವರೇ. ಬಟ್ ಅದರಲ್ಲೂ ಕೂಡ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಹೇಗೆ ನಾವು ಬೆಳೀತಾ ಬೆಳೀತಾ ಮುಂದೆ ಹೋಗ್ತೇವೆ ಅದೇ ತರ ನಾವು ಕನಿಷ್ಠವಾಗಿರ್ತೇವೆ, ಆಮೇಲೆ ಮಧ್ಯಮ ಆಗ್ತೇವೆ, ಆಮೇಲೆ ಉತ್ತಮ ಅಂತಂದ್ರೆ ಅದು ಹೈಯೆಸ್ಟ್ ಸ್ಟೇಜ್. ಅದು ಸ್ಟೇಜ್ ಆಫ್ ಲಿಬರೇಷನ್, ಅದು ಮೋಕ್ಷದ ಸ್ಥಿತಿ. ಸರಿ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಚೈತನ್ಯ ಚರಿತಾಮೃತದಲ್ಲಿ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಜಸ್ಟ್ ಒನ್ ಪಾಯಿಂಟ್. ಚೈತನ್ಯ ಚರಿತಾಮೃತದಲ್ಲಿ ವೈಷ್ಣವರ ಬಗ್ಗೆ 2-3 ಕಡೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಅಸತ್ಸಂಗ ಚಾಡಿಯ ವೈಷ್ಣವಾಚಾರ ಅಂತೇಳಿ ಒಂದ್ ಕಡೆ ಹೇಳ್ತಾರೆ. ಅಂದ್ರೆ ಯಾರು ಅಸತ್ ಸಂಗತಿಯನ್ನು ಬಿಟ್ಟಿದ್ದಾರೆ ಅವರು ವೈಷ್ಣವರು ಅಂತೇಳಿ. ಅಸತ್ ಸಂಗತಿ ಅಂತಂದ್ರೆ ಯಾರು ಭೌತಿಕವಾದಿಗಳಿದ್ದಾರೆ
ಅವರ ಸಂಗತಿಯನ್ನು ಬಿಟ್ಟವರು ವೈಷ್ಣವರು. ಈ ತರ 2-3 ಕಡೆ ಬೇರೆ ಬೇರೆ ಡೆಫಿನೇಷನ್ ಅನ್ನು ಕೊಟ್ಟಿದ್ದಾರೆ. ಬಟ್ ಇದೆಲ್ಲ ಅಪ್ಲಿಕೇಬಲ್. ಜನರಲಿ ವೈಷ್ಣವ ಅಂತಂತಂದ್ರೆ ಅವರು ಪಾಪಕರ್ಮಗಳನ್ನು ಬಿಟ್ಟು ಭಗವಂತನ ಸೇವೆಯಲ್ಲಿ ತೊಡಗಿಕೊಂಡವರು. ಸರಿ ಪ್ರಭುಜಿ, ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹಾ, ಹರೇ ಕೃಷ್ಣ. ಪ್ರಭು, ಇದು ಕ್ಲಾಸ್ ಮಾಡ್ತಿರೋದು ಇಂಟ್ರೊಡಕ್ಷನ್, ಭಗವದ್ಗೀತಾ ಇಂಟ್ರೊಡಕ್ಷನ್ ಇಲ್ಲ ಹೌದು, ಶ್ಲೋಕ ವೈಸ್ ಕ್ಲಾಸ್ ಮಾಡ್ತೀರಾ ಪ್ರಭು? ಇಂಟ್ರೊಡಕ್ಷನ್ ಮುಗಿದ್ಮೇಲೆ ನಾವು ಶ್ಲೋಕ ವೈಸ್ ಮಾಡ್ತೇವೆ. ಯಾಕಂದ್ರೆ ಇಂಟ್ರೊಡಕ್ಷನ್ ಆಲ್ಮೋಸ್ಟ್ ಇದು ಎಂಟೈರ್ ಭಗವದ್ಗೀತಾದ ಏನಿದೆ ಅಲ್ವಾ, ಅದು ಸಾರ ಇದ್ದಂಗಿದೆ. ಸೊ ಅದನ್ನ ನಾವು ಫಸ್ಟ್ ತಿಳ್ಕೊಂಡ್ಬಿಟ್ರೆ ನಮ್ಗೆ ಒಂದು ಸಮ್ಮರಿಯಲ್ಲಿ ಭಗವದ್ಗೀತಾ ಗೊತ್ತಾಗ್ಬಿಡುತ್ತೆ. ಅದಾದ್ಮೇಲೆ ನಾವು ಶ್ಲೋಕದ ಪ್ರಕಾರನೂ ಕೂಡ ನೆಕ್ಸ್ಟ್ ಶುರು ಮಾಡ್ತೇವೆ. ಇದೇ ಆಲ್ಮೋಸ್ಟ್ ಒಂದು 10 ಕ್ಲಾಸ್ ಆದ್ರೂ ಆಗ್ಬೋದು. ಇಂಟ್ರೊಡಕ್ಷನ್ ಇದು ಆಲ್ಮೋಸ್ಟ್ 30 pages ಇದೆ. ನಾವು ಒಂದು ಕ್ಲಾಸಲ್ಲಿ ಒಂದು 3 ಪೇಜ್ ಕವರ್ ಆಗ್ತಾ ಇದೆ. ಸೊ ಒಂದು ಆಲ್ಮೋಸ್ಟ್ 10 ಸೆಷನ್ ಅಲ್ಲಿ ನಮಗೆ ಎಂಟೈರ್ ಭಗವದ್ಗೀತೆದು ಒಂದು ಸಮ್ಮರಿಯಲ್ಲಿ, ಒಂದು ಸಾರದ ರೂಪದಲ್ಲಿ ಗೊತ್ತಾಗ್ಬಿಡುತ್ತೆ. ಅದಾದ್ಮೇಲೆ ನಾವು ಶ್ಲೋಕ ಬೈ ಶ್ಲೋಕ ಕೂಡ ಕಂಟಿನ್ಯೂ ಮಾಡ್ತೇವೆ. ಪ್ರಭು, ಇವಾಗ ಸತ್ವಗುಣದ ಬಗ್ಗೆ ಹೇಳಿದ್ವಿ ನೀವು ಶುದ್ಧ ಸತ್ವಕ್ಕೆ ಏರ್ಬೇಕು ಅಂತ. ನಾವು ಏನ್ ಹೇಳಿದಾರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ಕೊಂಡು, ಏನ್ ರೆಗ್ಯುಲೇಟೆಡ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ರು, ಏನ್ ಊಟ ಮಾಡ್ಬೇಕು ಅದೇ ಮಾಡ್ತಾ ಇದ್ರು, ಸತ್ವಗುಣಕ್ಕೆ ಯಾಕೆ ಬರಕ್ ಆಗ್ತಾ ಇಲ್ಲ? ಅದಕ್ಕೆ ಟೈಮ್ ತಗೊಳುತ್ತಾ ಏನು ಅಂತ? ಇದು ಸತ್ವಗುಣ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ನೀವು ಹೇಗೆ ಅದನ್ನ ಡಿಸೈಡ್ ಮಾಡ್ತಾ ಇದ್ದೀರಾ? ಅಂದ್ರೆ ಅದಕ್ಕೆ ನಾವು ಸತ್ವಗುಣದಲ್ಲಿ ಇದ್ರೆ ಅದ್ರದ್ದು ಏನು ಲಕ್ಷಣಗಳನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ಈಗ ನಮ್ಮಲ್ಲಿ ಏನು ಲಕ್ಷಣಗಳಿದೆ ಅದನ್ನ ನೋಡ್ಕೋಬೇಕು. ಸೊ ಅವಾಗ ನಾವು ಸತ್ವಗುಣದಲ್ಲಿ ಇಲ್ಲ ಅಂತೇಳಿ ಹೇಳ್ಬೋದು. ಬಟ್ ಇದನ್ನು ನಾವು ಮಾಡ್ತಾ ಇದ್ರೆ, ಸ್ಪೆಷಲ್ ಆಗಿ ಭಾಗವತಂ ಓದಿದ್ರೆ ನಾವು ಬಹಳ ಬೇಗ ಸತ್ವಗುಣಕ್ಕೆ ಬರ್ತೇವೆ. ಭಾಗವತಂದಲ್ಲಿ ಹೇಳಿದಾರಲ್ವಾ, ತದಾ ರಜಸ್ತಮೋ ಭಾವ ಕಾಮಲೋಭಾದ ಯಶ್ಚೆ ಚೇತ ಏತೈರನಾವಿದ್ದಂ ಸ್ಥಿತಂ ಸತ್ವೇ ಪ್ರಸಿದ್ಧತಿ. ನಿತ್ಯಂ ಭಾಗವತ ಸೇವೆಯ, ಪ್ರತಿದಿನ ನಾವು ಭಾಗವತದ ಸೇವೆ ಮಾಡಿದ್ರೆ, ಶ್ರೀಮದ್ ಭಾಗವತಂ ನಾವು ಓದಿದ್ರೆ ರಜೋಗುಣ ತಮೋಗುಣದ ಪ್ರಭಾವ ಬಹಳ ಬೇಗ ಕಡಿಮೆ ಆಗುತ್ತೆ. ಮತ್ತೆ ಚಾಂಟಿಂಗ್ ಮಾಡ್ಬೇಕಾದ್ರೆ ಮೈಂಡ್ ತುಂಬಾ ಡಿಸ್ಟರ್ಬ್ ಆಗುತ್ತೆ, ಅದ್ರಲ್ಲೇ ಕಾನ್ಸಂಟ್ರೇಷನ್ ಮಾಡಕ್ ಆಗಲ್ಲ ಭಗವಂತ ನಾಮದಲ್ಲಿ. ಮತ್ ಬೇರೆ ಆಕ್ಟಿವಿಟೀಸ್ ಕ್ಲಾಸ್ ಕೇಳೋದಾಗಿರ್ಬೋದು, ರೀಡಿಂಗ್ ಆಗಿರ್ಬೋದು, ಎಲ್ಲಾದ್ರಲ್ಲೂ ಇಂಟ್ರೆಸ್ಟ್ ಇರುತ್ತೆ. ಬಟ್ ಚಾಂಟಿಂಗ್ ಅಲ್ಲಿ ಮಾತ್ರ ಇಂಟ್ರೆಸ್ಟ್ ಬರೋದೇ ಇಲ್ಲ, ಯಾವ ಕಾರಣಕ್ಕೂ ಬರೋದಿಲ್ಲ. ಅದನ್ನ ಹೇಗೆ ಇದ್ ಮಾಡ್ಬೇಕು ಪ್ರಭು? ಅದೇ ಕೇಳ್ಬೇಕಷ್ಟೇ, ಜಪ ಮಾಡೋದನ್ನ ಕೇಳಬೇಕು. ನಾವೇನ್ ಜಪ ಮಾಡ್ತಿರ್ತೇವಲ್ವಾ, ಕೇಳ್ಬೇಕಷ್ಟೇ. ಅದು ಸಿಂಪಲ್ ಸೊಲ್ಯೂಷನ್. ಅದಕ್ಕೆ ನಾವೇನ್ ಜಪ ಮಾಡ್ತಾ ಇದ್ದೇವೆ ಅದನ್ನ ಕೇಳಬೇಕು. ಬೇರೆ ಎಲ್ಲಾ ಪ್ರೊಸೆಸಿಂಗ್ ಅಲ್ಲಿ ಇಂಟ್ರೆಸ್ಟ್ ಬರುತ್ತೆ, ಕ್ಲಾಸ್ ಕೇಳೋದ್ರಿಂದ ಹಿಡಿದು ರೀಡಿಂಗ್ ಎಲ್ಲಾದ್ರಲ್ಲೂ ಇಂಟ್ರೆಸ್ಟ್ ಬರುತ್ತೆ. ಬಟ್ ಚಾಂಟಿಂಗ್ ಅಲ್ಲಿ ಮಾತ್ರ ಇಂಟ್ರೆಸ್ಟ್ ಬರಲ್ಲ. ಏನೋ ಒಂಥರ ಹೆವಿನೆಸ್ ಅಂತ ಅನ್ಸುತ್ತೆ ಚಾಂಟಿಂಗ್ ಮಾತ್ರ. ಅದು ಅವಾಗ ನೀವು ಕೃಷ್ಣಂದು ಜಪದ ಮಹಿಮೆಗಳನ್ನು ಓದಿ, ಜಪದ ಮಹಿಮೆಗಳನ್ನು ಓದಿದ್ರೆ ಅವಾಗ ನಿಮಗೆ ಅದರಲ್ಲಿ ಮನಸ್ಸು ಡಿಸ್ಟರ್ಬ್ ಆಗಲ್ಲ. ಜಪದ ಮಹಿಮೆ ಓದಿ. ಚಾಂಟ್ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಅದು ಓದ್ಬೋದಾ ಪ್ರಭು? ಹಾ, ಮಾಡಿ. ಒಂದ್ ಮಾಲೆ ಮುಗಿದ್ಮೇಲೆ ಒಂದು ಕೋಟ್ ಓದಿ ಜಪದ ಬಗ್ಗೆ. ಇದರಿಂದ ಯಾವ ಗುಣದಲ್ಲಿ ಇದೀವಿ ಅಂತ ಡಿಸೈಡ್ ಆಗುತ್ತಾ? ಚಾಂಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಸತ್ವ ಗುಣದಲ್ಲಿ ಇಲ್ಲ ಅಂತ ಡಿಸೈಡ್ ಆಗುತ್ತಾ ಅಂತ? ಯಾವ ತರ ಇದ್ ಮಾಡ್ಕೋಬೇಕು ಅಂತ? ಅದಕ್ಕೆ ಅಪರಾಧಗಳಂತ ಹೇಳ್ತಾರೆ. ಚಾಂಟಿಂಗ್ ಅಲ್ಲಿ ನಮ್ಗೆ ಇನ್ಅಟೆಂಟಿವ್ ಆಗಿರೋದು ಅದು ಅಪರಾಧ. ಅದು ಆದ್ರೂ ನಮಗೆ ಅದರದ್ದು ರಿಸಲ್ಟ್ ಸಿಗತ್ತೆ. ಬಟ್ ಫಾಸ್ಟ್ ರಿಸಲ್ಟ್ ಬೇಕಂತಂದ್ರೆ ನಾವು ಅಪರಾಧ ಮುಕ್ತ ಜಪ ಮಾಡಬೇಕು. 10 ಅಪರಾಧಗಳಿದೆ ಜಪ ಮಾಡೋದ್ರಲ್ಲಿ. ಅದರಲ್ಲಿ ಇದು ಒಂದು ಕೂಡ. ಅದು ಇನ್ಅಟೆನ್ಷನ್ ಅಂದ್ರೆ ನಮ್ಮ ಮನಸ್ಸು ಅಲ್ಲಿ ಹೋಗೋದು. ಅದು ಮಾಡಿ ಕೂಡ ನಮ್ಗೆ ಜಪದ ಫಲ ಸಿಗುತ್ತೆ. ಬಟ್ ಅದು ಫಾಸ್ಟ್ ಆಗ್ಬೇಕಂತಂದ್ರೆ ನಾವು ಅದನ್ನ ಧ್ಯಾನ ಪೂರ್ವಕವಾಗಿ ಮಾಡಬೇಕು. ಆಮೇಲೆ ನೀವು ಡಿವೋಟಿ ಅಸೋಸಿಯೇಷನ್ ಅಲ್ಲಿ ಮಾಡ್ಬೋದು. ಪ್ರಭುಪಾದರ ಜಪ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ಲೋ ಸೌಂಡ್ ಅಲ್ಲಿ ಹಾಕಿ ಮಾಡಿ, ಅಥವಾ ನೀವು ಗ್ರೂಪ್ ಅಲ್ಲಿ ಇದ್ರೆ ಗ್ರೂಪ್ ಅಲ್ಲಿ ಮಾಡಿ. ಗ್ರೂಪ್ ಅಲ್ಲಿ ಇದ್ದಾಗ, ಡಿವೋಟಿ ಅಸೋಸಿಯೇಷನ್ ಇದ್ದಾಗ ಕೂಡ ನಮ್ಮ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ನಾನು ಒಬ್ಬನೇ ಗ್ರೂಪ್ ಅಲ್ಲಿ ಇದ್ದಾಗ ಇಂಡಿವಿಜುವಲ್ ಲಿಸ್ನಿಂಗ್ ಆಗೋದಿಲ್ವಲ್ಲ ಪ್ರಭು? ಇಂಡಿವಿಜುವಲ್ ನಾವ್ ಹೇಳ್ತಾ ಇರೋದು ಕೇಳ್ಕೊಳ್ಳೋದು ಆತರ ಆಗಲ್ವಲ್ಲ, ಚಾಂಟ್ ಮಾಡ್ತಾ ಮಾಡ್ತಾ ಕೇಳೋದು? ಇಲ್ಲ, ಆಗತ್ತೆ. ಅದು ನಾವು ಜೋರಾಡಿ ಕಿರ್ಚಾಡಬಾರ್ದು ಜಪ ಮಾಡ್ಬೇಕಂದ್ರೆ. ನಮ್ಮಷ್ಟಕ್ಕೆ ಜಪ ಮಾಡ್ತಾ ಇರಬೇಕು. ನಾವು ಕಿರ್ಚಾಡ್ತಾ ಜಪ ಮಾಡಬಾರ್ದು. ಓಕೆ ಪ್ರಭು, ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಸೊ ಇವತ್ತಿನ ಸೆಷನ್ ಅನ್ನು ನಾವು ಇಲ್ಲೇ ಸ್ಟಾಪ್ ಮಾಡುವ. ಇವತ್ತು ಜಾಯ್ನ್ ಆದವರಿಗೆಲ್ಲ ಧನ್ಯವಾದಗಳು. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಕೃಷ್ಣ ಪ್ರಭುಜಿ, ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಕೃಷ್ಣ ಪ್ರಭು.